ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 4ನೇ ತಾರೀಕು ಆದಿತ್ಯ ವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ. ಇದು ಮಧ್ಯಾಹ್ನ 12:34 ಇರಲಿದೆ. ನಂತರ ದಶಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 3:25 ಇರಲಿದೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಸಂಜೆ 5:52 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ, ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:58 ಸಂಜೆ 6:26 ಗುಳಿಕ ಕಾಲ ಈ ದಿನ ಅಪರಾಹ್ನ 3:31 4:58 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4:35 ಸಂಜೆ 5:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:15 ರಾತ್ರಿ 10:54 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:20. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕಾರಣಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಒಳ್ಳೆಯ ಹೆಸರನ್ನು, ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ ರಾಜಕಾರಣಿಗಳಿಗೆ. ಹಾಗೆ ನಿಮಗೆ ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಲಹೆಗಳು, ಸಹಕಾರಗಳು ಬೇಕು ಅಂದರೂ ಕೂಡ ಅವರನ್ನು ಭೇಟಿ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ದಿನ. ನಿಮ್ಮ ಭೇಟಿ ಫಲಿಸುತ್ತೆ. ಹಾಗೆ ಹಿರಿಯರನ್ನು, ಗಣ್ಯರನ್ನು ಭೇಟಿ ಮಾಡಲಿಕ್ಕೂ ಈ ದಿನ ಚೆನ್ನಾಗಿದೆ. ಇನ್ನು ರವಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳು ಏನೇ ಇದ್ದರೂ ಈ ದಿನದಲ್ಲಿ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಒಂದು ಧರ್ಮಕ್ಕಾಗಲಿ ಆರೋಗ್ಯಕ್ಕಾಗಲಿ ರವಿ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥವ್ರು. ಬೆಳಿಗ್ಗೆ ಎದ್ದು ನೋಡಿ, ಈ ಭಾನುವಾರ ಅಂತ ಹೇಳಿದ್ರೆ ವಾರಕ್ಕೆ 1 ದಿನವಾದರೂ ವ್ಯಾಯಾಮ ಮಾಡುವಂಥವ್ರು ಇದ್ದಾರೆ.
ಹಾಗೆ ಕೆಲವೊಂದು ಧರ್ಮದ ಕಾರ್ಯಗಳನ್ನು ಅಂದರೆ ದೇವಾಲಯ ಭೇಟಿ ಮಾಡುವಂಥದ್ದಿರ್ಬೋದು ಅಥವಾ ಒಂದು ಪ್ರವಾಸ ಮಾಡುವಂಥದ್ದು, ಅಲ್ಲಿ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಇವೆಲ್ಲ ಈ ಭಾನುವಾರದ ದಿನದಲ್ಲಿರುತ್ತೆ. ಇದಕ್ಕೆ ಕಾರಕನಾಗಿರುವಂಥ ರವಿ ಬಹಳ ವಿಶೇಷವಾದ ಫಲಗಳನ್ನು ಕೊಡುವಂಥವನು. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಬಹಳ ಪ್ರಶಸ್ತವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರುಹೋರ. ಇದು ಈ ದಿನ ಮಧ್ಯಾಹ್ನ 11:34 ಮಧ್ಯಾಹ್ನ 12:32 ಹಾಗೆ ಸಂಜೆ 6:20 ಸಂಜೆ 7:26 ಇನ್ನು ರಾತ್ರಿ 1:34 ರಾತ್ರಿ 2:36 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ತಟಸ್ಥವಾಗಿರುವಂಥದ್ದು ಬಹಳ ಸೂಕ್ತ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ವ್ಯಾಪಾರಿ ಸಂಬಂಧವಾದಂಥ ವ್ಯವಹಾರಗಳನ್ನು ಮಾಡಬೇಡಿ. ಸ್ವಲ್ಪ ನಿಮ್ಮ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವಂಥದ್ದು ಈ ಶನಿ ಹೋರಾದಲ್ಲಿ ಬಹಳ ಉತ್ತಮ. ಇನ್ನು ರಾಜಕಾರಣಿಗಳನ್ನಾಗಲಿ, ಹಿರಿಯರನ್ನಾಗಲಿ, ಗಣ್ಯರನ್ನಾಗಲಿ, ಮೇಲಧಿಕಾರಿಗಳನ್ನಾಗಲಿ ಭೇಟಿ ಮಾಡುವಂಥದ್ದು ಕೂಡ ಈ ದಿನ ಶನಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಭೇಟಿ ಅಷ್ಟೊಂದು ಫಲಪ್ರದವಾಗಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:36 ಬೆಳಿಗ್ಗೆ 11:34 ಹಾಗೆ ಸಂಜೆ 5:28 6:26 ಇನ್ನು ರಾತ್ರಿ 12:32 ರಾತ್ರಿ 1:34 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ನೋಡಿ. ಎ ಗುಡ್ ಬಿಗಿನಿಂಗ್ ಈಸ್ ಆಫ್ ಡನ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಒಳ್ಳೆಯ ಸಮಯದಲ್ಲಿ ಆರಂಭವಾದಂತಹ ಕೆಲಸ ಕಾರ್ಯಗಳು ಅರ್ಧ ಫಲಿತಾಂಶವನ್ನೇ ಕೊಟ್ಟುಬಿಡುತ್ತೆ ಪ್ರಾರಂಭದಲ್ಲೇ. ಇನ್ನೂ ಅರ್ಧ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ಸಮಯ ಅನ್ನುವಂಥದ್ದು, ಟೈಮ್ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ಹಾಗಾಗಿ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ನೀವು ಪ್ರತಿನಿತ್ಯ ಶ್ರವಣ ಮಾಡಬೇಕು, ಪ್ರತಿನಿತ್ಯ ಅನುಸರಣೆ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಫಲವನ್ನು ಕೊಡುತ್ತೆ, ಸಫಲವಾಗುತ್ತೆ. ಹಾಗಾಗಿ ನಿಮ್ಮ ಉದ್ದೇಶಿತ ಪ್ರತಿಫಲವನ್ನು ಪಡ್ಕೊಳ್ಬೇಕು, ಫಲಿತಾಂಶ ಸಿಕ್ಕಬೇಕು, ಒಳ್ಳೆಯದು ಅಂತ ಹೇಳಿದ್ರೆ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥ ಸಮಯ ಸೂಕ್ತವಾಗಿರಬೇಕು. ಹಾಗೆ ಬಂಧುಗಳೇ, ಈ ದಿನ ಚಂದ್ರ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಇಲ್ಲಿ ವೃಶ್ಚಿಕ ಚಂದ್ರನಿಗೆ ನೀಚ ಸ್ಥಾನ. ಇವತ್ತು ಮತ್ತು ನಾಳೆ ಸ್ವಲ್ಪ ಚಂದ್ರನಿಂದ ಕೆಲವು ರಾಶಿಯವರಿಗೆ ವಿಶೇಷ ಫಲಗಳಿಲ್ಲ, ಅದರಲ್ಲೂ ಮಿಶ್ರ ಫಲಗಳಿರುವಂಥದ್ದು. ಹಾಗಾಗಿನೇ ಕೆಲವರು ಈ ದಿನ ಪ್ರಯಾಣ ಮಾಡುವಂಥದ್ದನ್ನು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ. ಇನ್ನು ನಾಳೆ ಕುಜ ಮಕರ ರಾಶಿಗೆ ಬರುವಂಥವನು. ಹಾಗಾಗಿನೇ ಈ ಕುಜನ ಒಂದು ಉಚ್ಚ ಸ್ಥಾನ ಅಂತ ಹೇಳಿದ್ರೆ ಮಕರ ರಾಶಿ. ಇದು ಶನಿಯ ರಾಶಿ, ಶನಿಯ ಸ್ವಂತ ಮನೆ. ಅಲ್ಲಿಗೆ ಕುಜನ ಪ್ರವೇಶ ಆಗ್ತಾ ಇದೆ. ಅದರಲ್ಲೂ ಈ ಕುಜ ಬುಧನನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾನೆ. ಅಂದರೆ ಬುಧ ಮತ್ತೆ ಕುಜ ಇಬ್ಬರು ಕೂಡ ಈ ಸಂದರ್ಭದಲ್ಲಿ ಧನು ರಾಶಿಯಲ್ಲಿದ್ದಾರೆ. ಹಾಗಾಗಿ ಕುಜ ಬುಧನಿಂದ ಮಕರ ರಾಶಿಗೆ ಪ್ರವೇಶ ಆಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಬುಧ ಮತ್ತೆ ಕುಜ ಇವರು ಶತ್ರುಗಳು. ಹಾಗಾಗಿ ವ್ಯಾಪಾರಿ ವರ್ಗದವರಿಗೆ ನಾಳೆಯಿಂದ ಸ್ವಲ್ಪ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಅಷ್ಟೊಂದು ಕಷ್ಟಪಡುವಂತಹ ಅಗತ್ಯ ಇಲ್ಲ. ಯಾಕೆಂದರೆ ಇಬ್ಬರು ಶತ್ರುಗಳು ಒಂದೇ ಕಡೆ ಇದ್ದಾಗ, ಅದರಲ್ಲೂ ಒಂದೇ ಮನೆಯಲ್ಲಿದ್ದಾಗ ಸ್ವಲ್ಪ ಮಾನಸಿಕ ತುಮುಲುಗಳು ಉಂಟಾಗ್ತಾ ಇತ್ತು. ಕೆಲವೊಮ್ಮೆ ಶಕ್ತಿ ಪ್ರದರ್ಶನ, ಸ್ಪರ್ಧೆಗಳು, ಪೈಪೋಟಿ, ಕಾಂಪಿಟೇಷನ್ ಅನ್ನುವಂಥದ್ದು ಇತ್ತು ವ್ಯಾಪಾರದಲ್ಲಿ. ಆದರೆ ನಾಳೆಯಿಂದ ಕೊಂಚ ಬದಲಾವಣೆ ಆಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಹಾಗಾಗಿ ವ್ಯಾಪಾರಿ ವರ್ಗದವರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ಹಾರೈಸು. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಾವು ಈ ದಿನ 7ನೇ ಸಂಖ್ಯೆಯಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳ ಗುಣಾವಗುಣಗಳು ಹೇಗಿರುತ್ತೆ, ಅವರ ಸ್ವಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ 7, 16 ಮತ್ತು 25 ಈ ದಿನಾಂಕಗಳಲ್ಲಿ ಜನಿಸಿದಂಥವರಿಗೆ ಕೇತು ಕಾರಕನಾಗಿರ್ತಾನೆ. ಹಾಗಾಗಿ 7 ಅಂತ ಹೇಳಿದ್ರೆ ಕೇತು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಬೋದು. ಇವರು ಬಹಳ ವಿಶೇಷವಾಗಿ ಕೇತು ಭಕ್ತಿಯನ್ನು ತೋರಿಸುವಂಥವನು. ಹಾಗೆ ಒಂದು ಮೋಕ್ಷಕ್ಕಾಗಲಿ, ಸನ್ಯಾಸತ್ವವನ್ನು ಸ್ವೀಕಾರ ಮಾಡಲಿಕ್ಕಾಗಲಿ, ಗುರು ಹಿರಿಯರ ಸೇವೆಯನ್ನು ಮಾಡಲಿಕ್ಕಾಗಲಿ ಕೇತು ಕಾರಕನಾಗಿರ್ತಾನೆ.
ಹಾಗಾಗಿನೇ ಈ 7, 16 ಮತ್ತು 25ನೇ ತಾರೀಕಿನಲ್ಲಿ ಯಾರು ಜನಿಸಿದ್ದಾರೆ ಅವರು ತಂದೆ ತಾಯಿಯಂದ್ರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಅವರನ್ನು ಬಹಳ ಪೂಜ್ಯ ಭಾವನೆಯಿಂದ ನೋಡಿಕೊಳ್ಳುವಂಥವ್ರು. ತಂದೆ ತಾಯಂದ್ರಿಗೆ ಏನು ಬೇಕಾದರೂ ಮಾಡ್ತಾರೆ. ಅವರ ಸೇವೆಯನ್ನು ಮಾಡುವಂಥದ್ದು, ಅವರ ಜೊತೆಗೆ ಇರ್ತಾರೆ. ಕೆಲವು ತಪ್ಪು ಒಪ್ಪುಗಳಿದ್ದರೂ ಕೂಡ ಅದನ್ನು ಸರಿದೂಗಿಸಿಕೊಂಡು ಹೋಗುವಂಥ ಒಂದು ಮನೋವಾಂಛಿತ ಫಲ ಇವರಿಗೆ ಸಿಕ್ಕುವಂಥದ್ದಿದೆ. ಹಾಗೆ ಎಲ್ಲದರಲ್ಲೂ ಕೂಡ ಯಶಸ್ಸಿನ ಗುರಿಯನ್ನು ಇವರು ಬಯಸುವಂಥವ್ರು. ಅಂದರೆ ಕೆಲಸ ಮಾಡಿದ್ರೆ ಅದು ಉತ್ಕೃಷ್ಟವಾದ ಫಲವನ್ನು ಕೊಡಬೇಕು ಅನ್ನುವಂಥ ಅಭಿರುಚಿ, ಅಭಿಲಾಷೆ ಇವರಿಗಿರುತ್ತೆ. ಆದರೆ ಜೀವನದಲ್ಲಿ ನಿಧಾನವಾಗಿ ಇವರು ಮುಂದೆ ಬರುವಂಥವ್ರು. ರಾತ್ರೋರಾತ್ರಿ ಶ್ರೀಮಂತರಾಗಲ್ಲ. ಕಷ್ಟಪಟ್ಟು ನಿಧಾನವಾಗಿ ಒಂದೇ ಒಂದು ಮೆಟ್ಟಿಲನ್ನು ಹತ್ತಿ ಗುರಿಯನ್ನು ತಲುಪುವಂಥ ಒಂದು ಹಠದ ಸ್ವಭಾವ ಇವರಿಗಿರುತ್ತೆ. ಇಲ್ಲಿ ಹಠ ಅಂತ ಹೇಳಿದ್ರೆ ಕೆಟ್ಟ ಹಠ ಅಲ್ಲ, ಒಳ್ಳೆಯದಕ್ಕಾಗಿ ಗುರಿ ಸಾಧನೆಗಾಗಿ ಹಠವನ್ನು ಮಾಡುವಂಥವ್ರು ಇವರು. ಹಾಗೆ ಇವರು ಸಾಮಾನ್ಯವಾಗಿ ಎಲ್ಲರೊಂದಿಗೆ ಬೆರೆಯುವಂತಹ ಗುಣ ಸ್ವಭಾವ ಇರುವಂಥವ್ರು. ಯಾರನ್ನೂ ಕೂಡ ದ್ವೇಷಿಸಲ್ಲ. ರಿಲೇಷನ್ಶಿಪ್ಪನ್ನು ಬಹಳ ಚೆನ್ನಾಗಿ ಇಟ್ಕೊಳ್ತಾರೆ ಇವರು. ಹಾಗೆ ನಿರ್ಗತಿಕರನ್ನು, ಬಡವರನ್ನು, ಹಾಗೆ ಕೆಲವು ವಿಶೇಷ ಅಂಗವಿಕಲ ವ್ಯಕ್ತಿಗಳನ್ನು ನೋಡಿದ್ರೆ ಇವರಿಗೆ ತುಂಬ ಅನುಕಂಪ ಇರುತ್ತೆ. ಹಾಗಾಗಿನೇ ಇವರು ಅಂಥವ್ರಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಲಿಕ್ಕೂ ಕೂಡ ಸದಾ ಮುಂದೆ ಇರ್ತಾರೆ. ಮತ್ತು ಇವರು ಮಾಡುವಂತಹ ಕೆಲಸ ಕಾರ್ಯಗಳು ಇವರಿಗೆ ಒಂದು ರೀತಿಯಲ್ಲಿ ತೃಪ್ತಿಯನ್ನು ಕೊಡುವಂಥದ್ದು, ಜೊತೆಗೆ ಆ ಕೆಲಸದಿಂದ ಉತ್ತಮವಾದಂಥ ಪ್ರತಿಫಲವನ್ನು ಪಡ್ಕೊಳ್ತಾರೆ. ಇನ್ನೂ ಮುಂದೆ ಹೋಗಿ ಇವರ ಕೆಲಸಕ್ಕೆ ಹೆಚ್ಚಿನ ಪ್ರಶಂಸೆಗಳು ಕೂಡ ಸಿಕ್ಕತ್ತೆ. 4 ಜನ ಇವರ ಕೆಲಸಗಳನ್ನು ಹೊಗಳುವಂಥವರು ಇದ್ದಾರೆ. ಹಾಗೆ ಇಲ್ಲಿ ಕೇತು ಕಾರಕನಾಗಿರೋದ್ರಿಂದ ಇವರಿಗೆ ಹೊರ ದೇಶಕ್ಕೆ ಹೋಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ತಮ್ಮ ಸ್ವಂತ ಊರಿನಿಂದ ಬೇರೆ ಊರಿನಲ್ಲಿ ಇವರ ವಿದ್ಯಾಭ್ಯಾಸ ಇರುತ್ತೆ, ಇವರ ಉದ್ಯೋಗ ಇರುತ್ತೆ, ಇವರ ವ್ಯಾಪಾರ ಇರುತ್ತೆ. ಹಾಗಾಗಿ ಇವರ ಜೀವನದ ಬಹುಪಾಲು ಕಾಲವನ್ನು ಇವರು ತಮ್ಮ ಸ್ವಂತ ಊರಿನಿಂದ ಹೊರಗೆ ಕಳೆಯುವಂಥದ್ದು, ಅದರಲ್ಲೂ ವಿದೇಶದಲ್ಲಿ ಹೋಗುವಂಥ ಯೋಗಗಳು ಇವರಿಗೆ ತುಂಬ ಇರುತ್ತೆ. ಹಾಗೆ ಇವರಿಗೆ ಪ್ರಾರಂಭಿಕ ಜೀವನ ಬಹಳ ಚೆನ್ನಾಗಿರುತ್ತೆ. ಮಕ್ಕಳಾಗಿ ವಯಸ್ಕರಾಗುವವರೆಗೂ ಕೂಡ ಇವರದ್ದು ಅತ್ಯುತ್ತಮವಾದಂಥ ಜೀವನ, ಗೋಲ್ಡನ್ ಲೈಫ್ ಇವ್ರದ್ದು. ಆದರೆ ಮಧ್ಯ ವಯಸ್ಸಿನ ನಂತರದಲ್ಲಿ ಇವರ ಕಷ್ಟಗಳು ಹೆಚ್ಚುತ್ತಾ ಹೋಗುತ್ತೆ. ಈ ಕಷ್ಟದ ಜೊತೆಗೆ ಕೆಲವೊಮ್ಮೆ ಇವರೇ ಮಾಡಿಕೊಳ್ಳುವಂಥ ತಪ್ಪುಗಳು ನಷ್ಟವನ್ನು ಕೂಡ ಉಂಟು ಮಾಡುತ್ತೆ. ಹಾಗಾಗಿ ಕಷ್ಟ ನಷ್ಟಗಳನ್ನು ಅನುಭವಿಸೇ ಬೆಳೆಯುವಂಥದ್ದು ಇವರು. ಹಾಗೆ ಕ್ರಮೇಣವಾಗಿ ಎಲ್ಲ ಅನುಕೂಲತೆಗಳನ್ನು ಪಡ್ಕೊಳ್ತಾರೆ. ಏಕೆ ಅಂತ ಹೇಳಿದ್ರೆ ಕಷ್ಟಗಳು ನಷ್ಟಗಳು ಮನುಷ್ಯನಿಗೆ ಬಂದಾಗ ಆ ಮನುಷ್ಯ ಒಂದು ರೀತಿಯಲ್ಲಿ ಉತ್ತಮ ಸ್ವಭಾವವನ್ನು ಪಡ್ಕೊಳ್ತಾನೆ. ಹಾಗಾಗಿನೇ ಈ ಕಷ್ಟ ನಷ್ಟಗಳು ಮನುಷ್ಯನ ಅನುಭವವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಅಂಥ ಅನುಭವದಿಂದ ಇವರು ಜೀವನವನ್ನು ನಡೆಸೋದ್ರಿಂದ ಆ ಸಮಯದಲ್ಲಿ ಅಂದರೆ ವಯಸ್ಸಾಗ್ತಾ ಇವರಿಗೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ, ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಹಾಗೆ ಈ 7, 16 ಮತ್ತು 25 ಈ ದಿನಾಂಕಗಳಲ್ಲಿ ಹುಟ್ಟಿದಂಥವ್ರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಮೂಗಿನ ತುದಿಯಲ್ಲೇ ಕೋಪ ಇರುವಂಥದ್ದು. ಎಲ್ಲರಿಂದ ಒಂದು ಶಿಸ್ತನ್ನು ಬಯಸ್ತಾರೆ. ಯಾಕೆಂದರೆ ಇವರು ಕೂಡ ಸ್ವಯಂ ಶಿಸ್ತಿನಿಂದ ಇರುವಂಥವ್ರು. ಹಾಗಾಗಿ ಆ ಶಿಸ್ತನ್ನು ಬಯಸುವಂಥ ಸಂದರ್ಭದಲ್ಲಿ ಯಾರಾದರೂ ವ್ಯತ್ಯಾಸಗಳನ್ನು ಮಾಡಿದ್ರೆ ಕೋಪ ಅನ್ನುವಂಥದ್ದು ಸಹಜವಾಗಿ ಬಂದ್ಬಿಡುತ್ತೆ. ಹಾಗೆ ಏನೇ ಬಂದರೂ ಕೂಡ ಎಷ್ಟೇ ಸಂಪತ್ತಿರಲಿ, ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ಹೆಸರಿರಲಿ, ಯಾವುದೇ ಸ್ಥಾನಮಾನಗಳಿರಲಿ, ಯಾವುದೇ ಅಧಿಕಾರ ಇರಲಿ, ಅದೆಲ್ಲವನ್ನು ಕೂಡ ಮರೆತು ಸಹೃದಯಿಗಳಾಗಿ ಇರ್ತಾರೆ. ಇವರಿಗೆ ಗೊತ್ತಿದೆ ಮೋಕ್ಷ ಅಂದರೆ ಏನು, ತಾತ್ಕಾಲಿಕವಾಗಿರುವಂಥ ಸುಖ ಯಾವುದು, ಶಾಶ್ವತವಾದಂಥ ಸುಖ ಯಾವುದು ಅನ್ನುವಂಥ ಒಂದು ಜೀವನದ ಪಾಠವನ್ನು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಹಾಗಾಗಿ ಶಾಶ್ವತವಾದಂತಹ ಸುಖ ಸಿಕ್ಕುವಂಥದ್ದು ಸಹೃದಯಿಗಳಿಗೆ ಮಾತ್ರ. ಒಂದು ದ್ವೇಷ, ಅಸೂಯೆ, ಅಹಂಕಾರ ಅಥವಾ ಅಧಿಕಾರದ ಮದ, ಮೋಹ ಇದ್ದಂಥವ್ರಿಗೆ ತಾತ್ಕಾಲಿಕ ಸುಖ ಸಿಗ್ಬೋದು, ಆದರೆ ಶಾಶ್ವತವಾದಂತಹ ಮಾನಸಿಕ ನೆಮ್ಮದಿ ಅವ್ರಿಗಿರಲ್ಲ. ಹಾಗಾಗಿ ಇವರು ಬಾಲ್ಯದಿಂದಲೇ ಕಲ್ತ್ಕೊಳ್ಳುವಂಥದ್ದು ಅಥವಾ ಮಧ್ಯ ವಯಸ್ಸಿನ ನಂತರದಲ್ಲಿ ಕಲ್ತ್ಕೊಳ್ಳುವಂಥ ಪಾಠ ಏನು ಅಂತ ಹೇಳಿದ್ರೆ ಜೀವನದ ಕ್ರಮ ಯಾವುದು, ಸರಿಯಾದ ಜೀವನ ಅಂದರೆ ಏನು ಅನ್ನುವಂಥ ಒಂದು ತತ್ವವನ್ನು ಇವರು ಅಳವಡಿಸ್ಕೊಳ್ತಾರೆ. ಹಾಗೆ ಇವರಿಗೆ ಬೇರೆಯವರ ಕೆಲಸದಲ್ಲಿ ಕೈ ಹಾಕಬೇಕು ಅಥವಾ ತಲೆ ಹಾಕಬೇಕು ಅನ್ನುವಂಥ ಒಂದು ವಿಚಾರ ಇರಲ್ಲ. ಏಕೆಂದರೆ ಇವರಾಯಿತು, ಇವರ ಕೆಲಸ ಆಯಿತು. ಹಾಗಾಗಿ ಬೇರೆ ಯಾರೂ ಕೂಡ ಇವರ ಕೆಲಸದಲ್ಲಿ ತಲೆ ಹಾಕಬಾರ್ದು. ಹಾಗಾಗಿ ಇವರಿಗೆ ಒಂದು ಉಪದೇಶವನ್ನು ಕೊಡ್ತಾ ಇರಬಾರ್ದು. ಉಪದೇಶ ಕೊಟ್ಟರೆ ಇವರು ಕೆಲಸವನ್ನು ಮಾಡುವಂಥದ್ದು ಆಗಲ್ಲ. ಏಕೆಂದರೆ ಅಂಥ ಒಂದು ಕೆಲಸದಿಂದ ವಿಚಲಿತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಇರಬೇಕು ಅಂತ ಹೇಳಿ ಬಯಸುವಂಥವರು ತಾವೇ ಸ್ವತಃ ಆಲೋಚನಾ ಶಕ್ತಿಯಿಂದ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ.
ಹಾಗೆ ಯಾರಿಗೂ ಕೂಡ ಇವರಿಂದ ತೊಂದರೆ ಆಗಲ್ಲ. ಇವರು ತಮ್ಮಷ್ಟಕ್ಕೆ ತಾವೇ ಕೆಲಸವನ್ನು ಮಾಡಿಕೊಳ್ಳುವಂಥವ್ರು. ಆದರೆ ಬೇರೆಯವರಿಂದ ತೊಂದರೆ ಆದರೆ ಮಾತ್ರ ಸಹಿಸಲ್ಲ. ಕೋಪ ತಾಪಗಳು ಬಹಳ ವಿಶೇಷವಾಗಿ ಇವರಿಗೆ ಬೇಗ ಬಂದುಬಿಡುವಂಥದ್ದು ಇದೆ. ಆದರೆ ಎಂಥ ಕಷ್ಟಗಳು ಬಂದರೂ ಕೂಡ ಆ ಒಂದು ಸಂಬಂಧವನ್ನು ಒಂದು ರೀತಿಯಲ್ಲಿ ಸಡನ್ನಾಗಿ ಕಟ್ ಮಾಡಿಕೊಳ್ಳಲ್ಲ. ನಿಧಾನವಾಗಿ ಅವರಿಂದ ದೂರ ಸರಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇವರು ಯಾರನ್ನು ಇಷ್ಟಪಡಲ್ಲ ಅಂಥವರ ಜೊತೆಯಲ್ಲಿ ಹೆಚ್ಚು ಬೆರೆಯಲ್ಲ, ಅಂಥವರ ಜೊತೆಯಲ್ಲಿ ಒಂದು ಕಮ್ಯುನಿಕೇಷನ್ ಇಟ್ಕೊಳ್ಳಲ್ಲ, ಅಂಥವರು ಕರೆದಲ್ಲಿಗೆ ಹೋಗಲ್ಲ, ಅಂಥವರ ಒಂದು ಮನೆಯಲ್ಲಿ ಇವರು ವಿಶೇಷ ಸಂಬಂಧಗಳನ್ನು ಕೂಡ ಬೆಳೆಸ್ಕೊಳ್ಳಲ್ಲ. ಹಾಗಾಗಿ ಇವರಿಗೆ ಭಾವನೆಗಳು ಬಹಳ ವಿಶೇಷವಾಗಿ ಪಾತ್ರವನ್ನು ವಹಿಸುವಂಥದ್ದು. ಹಾಗೆ ಇವರ ಮುಖದಲ್ಲಿ ಇವರಿಗೆ ಯಾವುದೇ ರೀತಿಯ ಭಾವನೆಗಳಿದ್ರೂ ಕೂಡ ತೋರಿಸಲ್ಲ. ಮೇಲ್ನೋಟಕ್ಕೆ ನಗ್ನಗ್ತಾ ಇರ್ತಾರೆ, ಆದರೆ ಮನಸ್ಸಿನ ಒಳಗೆ ಒಂದು ಗುಣಾಕಾರ ನಡೀತಾ ಇರುತ್ತೆ. ಈ ವ್ಯಕ್ತಿ ಸರಿ ಇಲ್ಲ, ಇವರು ಹೊಂದಾಣಿಕೆ ಆಗಲ್ಲ, ಆದ್ದರಿಂದ ದೂರ ಇರಬೇಕು ಅನ್ನುವಂಥದ್ದು ಇವರ ಮನಸ್ಸಿನಲ್ಲಿರುತ್ತೆ ಹೊರತು ಅದನ್ನು ಇವರ ಮುಖದಲ್ಲಾಗಲಿ ಅಥವಾ ಮಾತಿನ ಮೂಲಕವಾಗಲಿ ತೋರಿಸಲ್ಲ. ಅಂತಹ ಒಂದು ವಿಶೇಷ ಸ್ವಭಾವದಿಂದ ಜಾರಿಕೊಳ್ತಾರೆ ಇವರು. ಹಾಗೆ ಇವರು ಒಂದೇ ವಿಷಯವಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಯಾವುದೇ ಒಂದು ವಿಚಾರ ಇವರಿಗೆ ಕಷ್ಟ ಆಯಿತು, ನಷ್ಟ ಆಯಿತು ಅಂತ ಹೇಳಿದ್ರೆ ಪದೇ ಪದೇ ಅದರ ಬಗ್ಗೆ ಚಿಂತೆ ಮಾಡಲ್ಲ. ಆ ಚಿಂತೆಯನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಹಾಗಾಗಿನೇ ಬದಲಾವಣೆಯನ್ನು ಬಯಸುವಂಥವ್ರು ಇವರು. ಹೊಸದನ್ನು ಇಷ್ಟಪಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಇವರಿಗೆ ಕಷ್ಟ ಇದೆ, ಆ ಕೆಲಸ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೊಂದು ದಾರಿಯನ್ನು ಹುಡುಕುವಂಥ ಒಂದು ಚಾಕಚಕ್ಯತೆ ಇದೆ, ಅಂಥ ಒಂದು ತಾಳ್ಮೆ ಇದೆ, ವಿಶೇಷತೆ ಇದೆ. ಹಾಗಾಗಿನೇ ಸದಾಕಾಲ ಇವರು ಹೊಸದನ್ನು ಬಯಸುವಂಥವ್ರು, ಪರಿಶುದ್ಧರಾಗಿ ಇರುವಂಥ ಒಂದು ಪ್ರಯತ್ನವನ್ನು ಮಾಡುವಂಥವ್ರು. ಯಾವುದೇ ಇದ್ದರೂ ಕೂಡ ಇವರು ದರ್ಪವನ್ನು ತೋರಿಸಲ್ಲ. ಒಂದು ರೀತಿಯಲ್ಲಿ ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ತುಂಬ ಹೊಂದಾಣಿಕೆಯಿಂದ ಹೋಗುವಂಥ ಸ್ವಭಾವ, ಒಂದು ರೀತಿಯಲ್ಲಿ ಸಾಧು ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಈ 7ನೇ ತಾರೀಕು, 16ನೇ ತಾರೀಕು ಮತ್ತು 25ನೇ ತಾರೀಕು ಜನಿಸಿರೋವಂಥವ್ರಿಗೆ ಬಹಳ ವಿಶೇಷವಾಗಿ ಅಸಾಧ್ಯವಾದ ಕೆಲಸವನ್ನು ಸಾಧ್ಯ ಮಾಡಿಸುವಂಥ ಒಂದು ಕಲೆಗಾರಿಕೆ ಇದೆ. ಹಾಗಾಗಿ ಇವರು ಇಷ್ಟವಾದ ಕೆಲಸವನ್ನು ಎಷ್ಟೇ ಕಷ್ಟ ಆದರೂ ಕೂಡ, ಎಷ್ಟೇ ಪ್ರಯಾಸ ಆದರೂ ಕೂಡ ಅದನ್ನು ಮಾಡಿ ಮುಗಿಸುವಂಥ ಒಂದು ಧೀರತನ ಇರುತ್ತೆ. ಹಾಗೆ ಯಾವುದೇ ಕೆಲಸ ಆದರೂ ಕೂಡ ಪ್ರಾಮಾಣಿಕವಾಗಿ ಮಾಡುವಂಥವ್ರು, ಅಡ್ಡದಾರಿ ಹಿಡಿಯಲ್ಲ. ಹಾಗಾಗಿ ನೇರ ಆ ಕೆಲಸಕ್ಕೆ ಇಳಿಯುವಂಥವ್ರು, ಹಾಗೆ ಅದರ ಬರುವಂಥ ಫಲಿತಾಂಶಗಳೇನಿದೆ ಅದನ್ನು ಅನುಭವಿಸುವಂಥವ್ರು ಕೂಡ. ಹಾಗೆ ಇವರಿಗೆ ಒಂದು ಸ್ವಭಾವ ಅಂತ ಹೇಳಿದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ವರ್ತಿಸುವಂಥ ಕಲೆ ಇದೆ. ಎಲ್ಲಿ ಹೊಂದಿಕೆ ಮಾಡಿಕೊಳ್ಬೇಕು, ಎಲ್ಲಿ ಹೊಂದಾಣಿಕೆ ಇರಬೇಕು ಅನ್ನೋಂಥ ಕಲೆಗಾರಿಕೆ ಬಹಳ ಚೆನ್ನಾಗಿದೆ. ಹಾಗಾಗಿನೇ ದ್ರವ ರೂಪದಲ್ಲಿ ಇರುವಂಥವ್ರು ಇವರು. ಅಂದರೆ ಒಂದು ನೀರನ್ನು ಯಾವ ಪಾತ್ರೆಗೆ ಹಾಕ್ತೇವೋ ಆ ಪಾತ್ರೆಯ ಆಕಾರ ಹೇಗಿರುತ್ತೋ ಅದೇ ಆಕಾರವನ್ನು ಆ ನೀರು ತಳೆಯುವಂಥದ್ದು. ಹಾಗಾಗಿ ಇವರು ಯಾವ ಒಂದು ಸನ್ನಿವೇಶದಲ್ಲಿ ಇರ್ತಾರೋ ಆ ಸನ್ನಿವೇಶಕ್ಕೆ ತಕ್ಕಂತೆ ಇವರು ಹೊಂದಿಕೊಳ್ಳುತ್ತಾರೆ. ಹಾಗೆ ಇವರಿಗೆ ಈ ಸಾಕು ಪ್ರಾಣಿಗಳನ್ನಾಗಲಿ ಅಥವಾ ಸಾಕು ಪಕ್ಷಿಗಳಿರುತ್ತಲ್ಲ, ಇದನ್ನು ಸಾಕುವಂಥ ಒಂದು ಹವ್ಯಾಸ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಮೊಲ, ಬೆಕ್ಕು, ಹಸು, ಗಿಣಿ, ನಾಯಿ ಇತ್ಯಾದಿ ಪ್ರಾಣಿ ಪಕ್ಷಿಗಳನ್ನು ಇವರು ಸಾಕ್ತಾರೆ. ಒಂದು ವೇಳೆ ಮನೆಯಲ್ಲಿ ಸಾಕಲಿಕ್ಕೆ ಅವಕಾಶ ಇಲ್ಲ ಅಂದರೂ ಕೂಡ ಸಾಕಿದವರ ಮನೆಯಲ್ಲಿ ಹೋಗಿ ಆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುವಂಥದ್ದು, ಅದಕ್ಕೆ ಆಹಾರವನ್ನು ಕೊಡುವಂಥದ್ದನ್ನು ಕೂಡ ಮಾಡ್ತಾ ಇರ್ತಾರೆ. ಇವರ ಇನ್ನೊಂದು ಗುಣ ಅಂತ ಹೇಳಿದ್ರೆ ಇವರು ಮಹತ್ವಾಕಾಂಕ್ಷಿಗಳು, ಮಹಾ ಆಸೆಯನ್ನು ಇಟ್ಕೊಂಡಿರುವಂಥವ್ರು. ಏನೇ ಆದರೂ ಕೂಡ ನನಗೆ ಹೆಸರು ಬರಬೇಕು, ನನ್ನ ಕೆಲಸ ಕಾರ್ಯಗಳು ಗುರುತಿಸಬೇಕು, ರೆಕಗ್ನಿಷನ್ ಸಿಗಬೇಕು ಅಂತ ಹೇಳಿ ಹಾತೊರೆಯುವಂಥವ್ರು. ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರು ತಮ್ಮ ಹೆಸರು ಮಾಡಬೇಕು, ಅದರಲ್ಲಿ ಒಂದು ಶಾಶ್ವತವಾದಂತಹ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಡುವಂಥವ್ರು. ಹಾಗಾಗಿ ಇವರ ಖ್ಯಾತಿ ಸಾಮಾನ್ಯವಾಗಿ ಕುಟುಂಬ ಸಮಾಜವನ್ನು ಮೀರಿ ಹೋಗುವಂಥದ್ದು ಕೂಡ ಇರುತ್ತೆ. 4 ಜನರಿಗೆ ಇವರ ಪರಿಚಯ ಇರುತ್ತೆ. ಹಾಗಾಗಿ ತಮ್ಮದೇ ಜಾತಿಯಲ್ಲಿ, ತಮ್ಮದೇ ಕುಟುಂಬದಲ್ಲಿ ಗುರುತಿಸ್ಕೊಳ್ಳುವಂಥದ್ದಲ್ಲ, ಅದನ್ನು ಮೀರಿ ಕೂಡ ಇವರು ಕೆಲಸವನ್ನು ಮಾಡುವಂಥವ್ರು. ಅಲ್ಲೂ ಕೂಡ ಇವರಿಗೆ ಒಂದು ಪರಿಚಯ ಇರುತ್ತೆ. ಹಾಗೆ ಇವರಿಗೆ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ತುಂಬ ಇಷ್ಟ. ಅಂದರೆ ಬೇರೆ ಬೇರೆ ಮೂಲಗಳಿಂದ ಒಂದು ನಾಲೆಡ್ಜನ್ನು ಅಕ್ಯುಮುಲೇಟ್ ಮಾಡಿಕೊಳ್ಬೇಕು, ಜ್ಞಾನ ಸಂಪಾದನೆ ಆಗಬೇಕು, ಪುಸ್ತಕಗಳನ್ನು ಓದಬೇಕು, ಪ್ರವಾಸ ಮಾಡಬೇಕು, ಅಲ್ಲಿ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಬಯಕೆ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗಾಗಿ ಓದಿ ಇವರು ಜ್ಞಾನಿಗಳಾಗ್ತಾರೆ. ಇಲ್ಲ ತುಂಬ ಓದಿ ಕೆಲವೊಮ್ಮೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥ ಒಂದು ಎಕ್ಸ್ಟ್ರಿಮಿಟಿಗೂ ಕೂಡ ಹೋಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಓದು ಇವರಿಗೆ ವಿಶೇಷವಾದಂಥ ಫಲವನ್ನು ಕೊಡುತ್ತೆ. ಇನ್ನು ಇವರು ತಂದೆ ತಾಯಿಯಂದ್ರನ್ನು ಅಥವಾ ತಮ್ಮ ಪೂರ್ವಿಕರನ್ನು ವಿಶೇಷವಾಗಿ ಗೌರವಿಸೋದ್ರಿಂದ
ಅವರ ಒಂದು ಆಶೀರ್ವಾದ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಕುಟುಂಬದಲ್ಲಿ ಇವರ ಹೆಸರು ಚಿರಸ್ಥಾಯಿಯಾಗಿರುತ್ತೆ. ಅದರಲ್ಲೂ ಕೆಲವರು ನೋಡಿ, ಈ ಬಾಲ ಪ್ರತಿಭೆಗಳಿರ್ತಾರೆ, ಇವರೆಲ್ಲರೂ ಕೂಡ ಸಾಮಾನ್ಯವಾಗಿ ಇದೇ ದಿನಾಂಕದಲ್ಲಿ ಹುಟ್ಟಿರುವಂಥವ್ರು. 7ನೇ ಸಂಖ್ಯೆಯ ದಿನಾಂಕದಲ್ಲಿ ಹುಟ್ಟಿರುವಂಥವ್ರಿಗೆ ತುಂಬ ಹೆಸರು ಬಾಲ್ಯದಿಂದಲೇ ಇರುತ್ತೆ. ಏನಾದರೂ ಒಂದು ಸಾಧನೆ ಮಾಡಿ ತೋರಿಸುವಂಥವ್ರು ಸ್ವಲ್ಪ ಅದ್ವಿತೀಯವಾಗಿ ಇರ್ತಾರೆ. ಅಂದರೆ ಬೇರೆ ಮಕ್ಕಳಿಗಿಂತ ಸ್ವಲ್ಪ ವಿಭಿನ್ನವಾಗಿ ಈ ಜ್ಞಾನದ ವಿಚಾರದಲ್ಲಿ ಗುರುತಿಸ್ಕೊಳ್ಳುವಂಥವ್ರು ಇವರು. ಹಾಗೆ ಇವರ ಸಾಧನೆ ತಮ್ಮ ಕುಟುಂಬ ಅಥವಾ ತಮ್ಮ ಊರಿನಲ್ಲಿ ಅಲ್ಲ. ಈಗಾಗಲೇ ಹೇಳಿದಾಗೆ ವಿದೇಶದಲ್ಲೂ ಕೂಡ ಇವರು ತಮ್ಮ ಹೆಸರನ್ನು ಸ್ಥಾಪನೆ ಮಾಡಲಿಕ್ಕೆ ಇಷ್ಟಪಡುವಂಥವ್ರು. ಅಂತಹ ಒಂದು ಸಾಧನೆ ಮಾಡುವಂಥವರು ಕೂಡ ಇವರಾಗಿರ್ತಾರೆ. ಹುಟ್ಟಿದೂರಿಗಿಂತ ಬೇರೊಂದು ಕಡೆಯಲ್ಲಿ ಒಳ್ಳೆಯ ಏಳಿಗೆಯನ್ನು ಹೊಂದುವಂಥ ಒಳ್ಳೆಯ ಯೋಗ ಇವರಿಗಿದೆ. ಹಾಗಾಗಿನೇ ಕಷ್ಟಪಟ್ಟಾದರೂ ಕೂಡ ಇವರು ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಳ್ಳುವಂಥವ್ರು. ಆದರೆ ಈ ದಿನಾಂಕದಲ್ಲಿ ಹುಟ್ಟಿರುವಂಥವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಕೆಲವರು ಮಾತಾಡಲ್ಲ. ಈ ಒಂದು ಎಕ್ಸ್ಟ್ರೀಮ್ಸ್ ಅನ್ನುವಂಥದ್ದು ಇದೆ. ಹಾಗಾಗಿ ಈ 7ರ ಸಂಖ್ಯೆ ಅಂತ ಹೇಳಿದ್ರೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಸ್ಥಾನಮಾನವನ್ನು ಕೊಡುತ್ತೆ. ಕೆಲವರಿಗೆ ಅಷ್ಟೇ ಅಧಮ ಸ್ಥಾನವನ್ನು ಕೂಡ ಕೊಡುವಂಥದ್ದು ಇದೆ. ಕೆಲವರು ಅತ್ಯುತ್ತಮ ಸಾಧನೆಯನ್ನು ಮಾಡಿ ಹೆಸರನ್ನು ಪಡ್ಕೊಳ್ತಾರೆ, ದೇಶ ವಿದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ. ಕೆಲವರು ತಮ್ಮದೇ ಆದಂತಹ ವಿಚಾರಗಳಲ್ಲಿದ್ದು ಅಲ್ಲೇ ಒಂದು ಚೌಕಟ್ಟನ್ನು ಹಾಕ್ಕೊಂಡಿರ್ತಾರೆ. ಹಾಗಾಗಿನೇ ಇವರು ಯಾವ ಕ್ಷೇತ್ರದಲ್ಲಿದ್ದರೂ ಕೂಡ ಅಲ್ಲಿ ಇವರಿಗೆ ಮನಸ್ತೃಪ್ತಿಯನ್ನು ಕಾಣಬೇಕು ಅನ್ನುವಂಥದ್ದು ಇವರ ಅಭಿಲಾಷೆಯಾಗಿರುತ್ತೆ. ಹಾಗೆ ಈ ದಿನಾಂಕಗಳಲ್ಲಿ ಹುಟ್ಟಿದಂತಹ ಮಕ್ಕಳನ್ನು ವಿಶೇಷ ರೀತಿಯಲ್ಲಿ ತಂದೆ ತಾಯಿಯಂದರು ಗುರುತಿಸಬೇಕು. ಹಾಗೆ ಅವರು ಸ್ವತಂತ್ರವಾಗಿ ಬೆಳೀಲಿಕ್ಕೆ ಅವರ ಆಲೋಚನೆಗಳಿಗೆ ಪುಷ್ಟಿಯನ್ನು ಕೊಡುವಂಥ ರೀತಿಯಲ್ಲಿ ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು. ಆ ಒಂದು ಪರಿಸರ ಇದ್ದರೆ ಅವರು ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೆ ಸ್ವತಂತ್ರವಾಗಿದ್ದರೆ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡ್ತಾರೆ. ಹಾಗಾಗಿನೇ ಇವರ ಬಾಲ್ಯ ಚೆನ್ನಾಗಿರೋದ್ರಿಂದ ಇವರನ್ನು ಬಾಲ್ಯದಲ್ಲೇ ಗುರುತಿಸಬೇಕು. ಇವರ ಆಸಕ್ತಿ ಯಾವ ಕ್ಷೇತ್ರದಲ್ಲಿದೆ, ಇವರ ಹವ್ಯಾಸ ಯಾವುದಿದೆ ಅನ್ನೋಂಥದ್ದನ್ನು ನೋಡಿ ಅದನ್ನು ತಂದೆ ತಾಯಿಯಂದರು ನರ್ಚರ್ ಮಾಡಬೇಕು. ಆಗ ಇವರ ಪ್ರತಿಭೆ ಅಗಾಧವಾಗಿ ಬೆಳೆಯುತ್ತೆ. ಹಾಗೆ ಇವರನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಂದೆ ತಾಯಿಯಂದರು ಪರಿಚಯಿಸಬೇಕು. ಬರೀ ಓದೋದ್ರಲ್ಲೇ ಇದ್ದರೆ ಪುಸ್ತಕದ ಹುಳುಗಳಾಗಿ ಬಿಡ್ತಾರೆ, ಆದರೆ ಪ್ರಪಂಚ ಜ್ಞಾನ ಇವರಿಗೆ ಗೊತ್ತಾಗಲ್ಲ. ಹಾಗಾಗಿನೇ ಇವರನ್ನು ಈ ಕಾಲಕ್ಕೆ ತಕ್ಕಂತೆ ಸ್ಪರ್ಧೆಯನ್ನು ಎದುರಿಸುವಂಥ ಒಂದು ಧೈರ್ಯವನ್ನು ತುಂಬಬೇಕು, ಅಂಥ ಒಂದು ಬುದ್ಧಿವಂತಿಕೆಯನ್ನು ಕೂಡ ಕಲಿಸ್ಬೇಕಾಗತ್ತೆ. ಹಾಗೆ ಕೆಲವರು ನೋಡಿ ಮನೆಯಲ್ಲಿ ಸದಾಕಾಲ ಓದೋವಂಥವ್ರು, ವರ್ಕಹಾಲಿಕ್ ಆಗಿರ್ತಾರೆ. ಅಂದರೆ ಒಂದು ಕೆಲಸ ಹಿಡಿದ್ರೆ ಅದರಲ್ಲೇ ಇರುವಂಥವ್ರು ಇವರು. ಹಾಗಾಗಿ ಇವರು ಏಕಾಂಗಿಯಾಗಿರ್ತಾರೆ. ಇನ್ನು ಜೀವನದಲ್ಲಿ ಕೆಲವರಿಗೆ ನಿರಾಸೆ ಇದೆ ಅನ್ನೋವಂಥದ್ದನ್ನು ತೋರ್ಪಡಿಸ್ಕೊಳ್ತಾ ಇರ್ತಾರೆ, ಜಿಗುಪ್ಸೆ ಇರುತ್ತೆ. ಹಾಗೆ ಈ ರೀತಿ ಒಂಟಿಯಾಗಿ ಯಾರಿರ್ತಾರೆ ಅಂಥವರು ಬಹಳ ಬೇಗ ಮದುವೆ ಆಗಲ್ಲ, ಅವರಿಗೆ ಒಂಟಿತನ ಇಷ್ಟ ಆಗುತ್ತೆ. ಕೆಲವರು ಸನ್ಯಾಸತ್ವವನ್ನು ಕೂಡ ಸ್ವೀಕಾರ ಮಾಡ್ಬೋದು. ಹಾಗಾಗಿನೇ ಈ ಕೇತುವಿನ ಒಂದು ಪ್ರಭಾವ, ಒಂದು ಇನ್ಫ್ಲೂಯೆನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇವರು ಜ್ಞಾನಿಗಳಾಗಿರ್ತಾರೆ, ಆದರೆ ಆ ಜ್ಞಾನವನ್ನು ಸಮಾಜಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅವರನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ತುಂಬ ಕುತೂಹಲಕಾರಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥವ್ರು, ತುಂಬ ಆಳವಾಗಿ ಯೋಚನೆ ಮಾಡುವಂಥವ್ರು ಇವರು. ಯಾವುದೇ ವಿಚಾರ ಆದರೂ ಕೂಡ ಬಹಳ ವಿಶೇಷ ಗಮನ ಕೊಟ್ಟು ಯೋಚನೆ ಮಾಡ್ತಾರೆ. ಇವರಿಗೆ 6th ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಕಲ್ಪನೆ, ಒಂದು ಊಹೆ, ಒಂದು ಇಂಟ್ಯೂಷನ್ ಅನ್ನೋಂಥದ್ದು ಬಂದರೆ ಅದು ನಿಜವಾಗಿಬಿಡುತ್ತೆ. ಅಂಥ ಒಂದು ವಿಚಾರದಲ್ಲಿ ತುಂಬ ಪರ್ಫೆಕ್ಟಾಗಿ ಇವರು ಊಹೆಯನ್ನು ಮಾಡಿ ಅದನ್ನು ಒಂದು ಪ್ರಿಡಿಕ್ಟ್ ಮಾಡೋವಂಥವ್ರು. ಹಾಗೆ ಇವರ ಪಾಡಿಗೆ ಇವರು ಇರ್ತಾರೆ, ಬೇರೆಯವರ ತಂಟೆಗೆ ಹೋಗಲ್ಲ. ಧಾರ್ಮಿಕತೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಎಲ್ಲರೊಂದಿಗೂ ಬೆರೆತು ಹೋಗುವಂಥ ಸ್ವಭಾವ ಇವರಿಗಿರುತ್ತೆ. ಇನ್ನು ಈ ಕೇತುವಿನ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ರಾಹು ಮತ್ತು ಕೇತುಗಳ ಕತೆ. ಇಲ್ಲಿ ಕೇತುಗೆ ತಲೆ ಇರೋದಿಲ್ಲ. ಹಾಗಾಗಿನೇ ಇವರು ಹುಡುಕಾಟದ ಜೀವನವನ್ನು ನಡೆಸ್ತಾ ಇರುವಂಥವ್ರು. ಇವರಿಗೆ ಸ್ವಲ್ಪ ಕಡಿಮೆ ಕಾನ್ಫಿಡೆನ್ಸ್ ಇರುವಂಥದ್ದು, ಆತ್ಮವಿಶ್ವಾಸ ಅಷ್ಟೊಂದು ಇರಲ್ಲ. ಬೇರೆಯವರು ಸದಾಕಾಲ ಇವರನ್ನು ಪ್ರೇರೇಪಿಸ್ತಾ ಇರಬೇಕು, ಅಂಥ ಒಂದು ಸ್ವಭಾವ ಕೆಲವರಲ್ಲಿರುತ್ತೆ. ಹಾಗಾಗಿ ಮಕ್ಕಳಿಂದಲೇ ಇವರನ್ನು ಒಂದು ರೀತಿಯಲ್ಲಿ ತಿದ್ದಿ ಬೆಳೆಸಿದ್ರೆ ಅತ್ಯುತ್ತಮವಾದಂಥ ಹೆಸರನ್ನು ಮಾಡುವಂಥವ್ರು. ಹಾಗೆ ಯಾರ ಜೊತೆ ಸೇರಿಕೊಳ್ತಾರೋ ಅವರಂತೆಯೇ ಇವರು ಆಗುವಂಥವ್ರು. ಹಾಗಾಗಿ ಇವರು ಆಯ್ಕೆ ಮಾಡಿಕೊಳ್ಳುವಂಥ ಗೆಳೆಯರು ಏನಿದ್ದಾರೆ ಇದು ಬಹಳ ಮುಖ್ಯ. ಗೆಳೆಯರ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಇವರನ್ನು ಕೆಲವರನ್ನು ಸರಿದಾರಿಗೆ ತರುತ್ತೆ, ಕೆಲವರನ್ನು ಅಡ್ಡದಾರಿ ಕೂಡ ಇಡಿಸುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇವರ ಫ್ರೆಂಡ್ ಸರ್ಕಲನ್ನು ಇವರು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ತಂದೆ ತಾಯಿಯಂದರು ಕೂಡ ಪದೇ ಪದೇ ಇಂಥವರ ಬಗ್ಗೆ ಗಮನ ಇಡಬೇಕು. ಯಾರ ಜೊತೆ ಓಡಾಡ್ತಾ ಇದ್ದಾರೆ, ಇವರ ಒಂದು
ಚಟುವಟಿಕೆಗಳು ಏನಿರುತ್ತೆ ಅನ್ನೋವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಹತ್ತಿರದಿಂದ ಇವರ ಸ್ವಭಾವವನ್ನು ಪರಿಚಯ ಮಾಡ್ಕೊಳ್ತಾ ಇರಬೇಕು. ಹಾಗಾಗಿ ಏಕಾಂಗಿಯಾಗಿ ಬಿಡುವಂಥದ್ದಾಗಲಿ ಅಥವಾ ಬರೀ ಓದು ಹೆಚ್ಚು ಮಾರ್ಕ್ಸ್ ತೆಗಿ ಅಂತ ಹೇಳಿ ಅವರನ್ನು ಪ್ರೇರೇಪಿಸುವಂಥ ಒಂದು ಕೆಲಸವನ್ನು ಮಾತ್ರ ತಂದೆ ತಾಯಂದರು ಮಾಡಬಾರ್ದು. ಇನ್ನು ಯಾವುದೇ ವಿಚಾರಗಳು ಇವರ ಮನಸ್ಸಿನಲ್ಲಿದ್ದರೂ ಅದನ್ನು ಸೂಕ್ತ ವ್ಯಕ್ತಿಗಳ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ವೇದಿಕೆಯನ್ನು ಇವರಿಗಾಗಿ ಕೊಡಬೇಕು. ಏಕೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿರುವಂಥದ್ದು ಆಚೆಗೆ ಬರಬೇಕು, ಒಂದು ಔಟ್ಲೆಟ್ ಅನ್ನುವಂಥದ್ದು ಬೇಕು. ಹಾಗಾಗಿ ಇವರು ಕೆಲವೊಂದು ವಿಚಾರಗಳನ್ನು ರಹಸ್ಯವಾಗಿ ತಮ್ಮಲ್ಲೇ ಇಟ್ಕೊಂಡು ತಾವೇ ಅದರ ನೋವನ್ನು ಅನುಭವಿಸುವಂಥವ್ರು ಇರ್ತಾರೆ. ಹಾಗಾಗಿ ಎಲ್ಲ ವಿಚಾರಗಳು ಮನಸ್ಸಿನ ಒಳಗೆ ಇದ್ದರೆ ಅದು ಎಂದೋ ಒಂದು ದಿನ ಸ್ಫೋಟ ಆಗಿಬಿಡುತ್ತೆ. ಹಾಗಾಗಿ ಆಗಾಗ್ಗೆ ವಿಚಾರಗಳನ್ನು ಒಂದು ಔಟ್ಲೆಟ್ ಮೂಲಕ ಹೊರಗೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಇವರು ಮಾಡಬೇಕಾಗತ್ತೆ. ಹಾಗಾಗಿ ಅತಿಯಾಗಿ ಯೋಚನೆ ಮಾಡುವಂಥವರು ಈ ಒಂದು ವಿಚಾರಗಳನ್ನು ಪೂರ್ಣವಾಗಿ ಗಮನಿಸಬೇಕಾಗತ್ತೆ. ಇನ್ನು ಈ ಕೇತುವಿನ ಸಂಖ್ಯೆಯಲ್ಲಿ ಹುಟ್ಟಿದಂಥವ್ರಿಗೆ ಸಾಮಾನ್ಯವಾಗಿ ನರಗಳ ದೌರ್ಬಲ್ಯ ಇರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು ಇವರನ್ನು ವಿಪರೀತವಾಗಿ ಕಾಡ್ತಾ ಇರುತ್ತೆ. ಇನ್ನು ದೇಹದಲ್ಲಿ ಅಲರ್ಜಿ ಅನ್ನುವಂಥದ್ದು ಇರ್ಬೋದು, ಕೆಲವರಿಗೆ ಚರ್ಮದ ರೋಗಗಳು ಬರುವಂಥದ್ದು ಇದೆ. ಹಾಗಾಗಿ ಈ ಕೆಲವು ಪದಾರ್ಥಗಳನ್ನು ಸೇವಿಸಿದ್ರೆ ಅಥವಾ ಕೆಲವು ಪದಾರ್ಥಗಳನ್ನು ಮುಟ್ಟಿದ್ರೂ ಕೂಡ ಸ್ಪರ್ಶ ಮಾಡಿದ್ರೂ ಇವರಿಗೆ ಬಹಳ ಬೇಗ ಅಲರ್ಜಿ ಆಗುತ್ತೆ. ಇನ್ನು ಇವರ ವೈವಾಹಿಕ ಜೀವನದಲ್ಲೂ ಕೂಡ ಈಗಾಗಲೇ ಹೇಳಿದಾಗೆ ಸ್ವಲ್ಪ ಆಸಕ್ತಿ ಕಡಿಮೆ ಇರುತ್ತೆ. ಇದರಿಂದ ಏರುಪೇರುಗಳಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ಕೇತುವಿನ ಸಂಖ್ಯೆಯಲ್ಲಿ ಹುಟ್ಟಿದಂಥವರು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು 2 ವಿಚಾರಗಳನ್ನು. ಒಂದು, ಇವರ ಸಾಂಸಾರಿಕ ಬದುಕು ಮತ್ತು ಇವರ ಆರೋಗ್ಯ. ಇದೆರಡನ್ನು ಬಹಳ ಚೆನ್ನಾಗಿ ಇವರು ನೋಡ್ಕೊಳ್ಬೇಕು. ಆರೋಗ್ಯ ಕೆಡದಂತೆ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿ ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು. ಇನ್ನು ವಿಶೇಷವಾಗಿ ಶನಿವಾರದ ದಿನ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಬೀದಿ ನಾಯಿಗಳಿಗೆ ಊಟ ಹಾಕುವಂಥದ್ದು ಅಥವಾ ಬಡವರು, ನಿರ್ಗತಿಕರು ಇವರಿಗೆ ಸಹಾಯ ಮಾಡುವಂಥದ್ದನ್ನು ಮಾಡಿದ್ರೆ ಇವರಿಗೆ ಮನಃಶಾಂತಿ ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೇತುವಿಗೆ ತಲೆ ಇಲ್ಲ ಅಂತ ಹೇಳಿದ್ರೆ ಇವರು ವಿಶೇಷವಾಗಿ ವಿನಾಯಕನನ್ನು, ಗಣಪತಿಯನ್ನು ಆರಾಧನೆ ಮಾಡಬೇಕು. ಉಗ್ರ ನರಸಿಂಹನನ್ನು ಆರಾಧನೆ ಮಾಡಬೇಕು. ವರಹ ಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು. ಆಂಜನೇಯನನ್ನು ಇವರು ದರ್ಶನ ಮಾಡ್ತಾ ಇರಬೇಕು ಆಗಾಗ್ಗೆ. ಆಗ ಮಾತ್ರ ಇವರಿಗೆ ವಿಶೇಷ ಫಲಗಳು ಸಿಕ್ಕತ್ತೆ, ಮಾನಸಿಕ ನೆಮ್ಮದಿ ಇರುತ್ತೆ. ಏಕೆಂದರೆ ಮನುಷ್ಯನ ರೂಪದಲ್ಲಿರುವಂಥ ತಲೆ ಈ ದೇವರುಗಳಿಗಿಲ್ಲ. ವಿನಾಯಕನಿಗಾಗಲಿ, ಉಗ್ರ ನರಸಿಂಹನಿಗಾಗಲಿ, ವರಹಮೂರ್ತಿಗಾಗಲಿ, ಆಂಜನೇಯನಿಗಾಗಲಿ ಈ ಮುಖ ಅನ್ನುವಂಥದ್ದು, ಈ ತಲೆಯ ಭಾಗ, ಶಿರಭಾಗ ವಿಶೇಷವಾಗಿ ವಿಭಿನ್ನವಾಗಿರುತ್ತೆ. ಹಾಗಾಗಿ ಇಂಥ ದೇವರನ್ನು ಇವರು ಪೂಜೆ ಮಾಡಿದ್ರೆ ಬಹಳ ಅನುಕೂಲತೆಗಳು ಒದಗಿ ಬರುತ್ತೆ. ಇನ್ನು ಇವರು ಸಾಮಾನ್ಯವಾಗಿ ಬಟ್ಟೆ ತಯಾರಿಕೆ ಇದೆಯಲ್ಲ, ಇಲ್ಲಿ ಕೆಲಸ ಮಾಡುವಂಥವ್ರು. ಇನ್ನು ದಾರವನ್ನು ತಯಾರು ಮಾಡುವಂಥದ್ದು, ಗೊಂಬೆಗಳನ್ನು ತಯಾರು ಮಾಡುವಂಥದ್ದು, ಹಾಗೆ ವಿಚಿತ್ರವಾದಂತಹ ವಸ್ತುಗಳನ್ನು ಕೆಲವರು ತಯಾರು ಮಾಡ್ತಾರಲ್ಲ, ಅಂಥದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ ಇವರು. ಹಾಗೆ ಕೆಲವರು ವೈದ್ಯರಾಗಿರ್ತಾರೆ, ವಿಜ್ಞಾನಿಗಳಾಗಿರ್ತಾರೆ, ಸಂಶೋಧಕರಾಗಿರ್ತಾರೆ. ಇನ್ನು ಪುರೋಹಿತರು, ಪತ್ರಕರ್ತರು, ಬಿಸಿನೆಸ್ ಮಾಡುವಂಥವರು, ಇಂಜಿನಿಯರ್ಸ್ ಇರ್ಬೋದು, ವೈದ್ಯರಿರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರು ಕೆಲಸವನ್ನು ಮಾಡುವಂಥ ಆಸಕ್ತಿಯನ್ನು ಹೊಂದಿರ್ತಾರೆ. ಒಟ್ಟಾರೆ ಇವರದ್ದು ಬೇರೆಯವರಿಗಿಂತ ಸ್ವಲ್ಪ ವಿಭಿನ್ನವಾದಂಥ ಸ್ವಭಾವ ಇರುತ್ತೆ. ಇನ್ನು ಇವರು ವಿಶೇಷವಾಗಿ ಮಂಗಳವಾರದ ದಿನ ಹಮ್ಮಿಕೊಳ್ಳುವಂಥ ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ಹೆಚ್ಚು ತೃಪ್ತಿಯನ್ನು ಪಡ್ತಾರೆ. ಹಾಗಾಗಿನೇ ಈ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಮಂಗಳವಾರ ಅಷ್ಟು ಪ್ರಶಸ್ತ ಅಲ್ಲ ಅಂದರೂ ಕೂಡ ಇವರು ಮಾಡುವಂಥ ಈ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳೇನಿದೆ ಇದು ಬಹುವಿಧದ ಫಲವನ್ನು ಇವರಿಗೆ ತಂದುಕೊಡುತ್ತೆ. ಒಟ್ಟಾರೆ ಇವರದ್ದು ಬಹಳ ವಿಶೇಷವಾದಂಥ ವ್ಯಕ್ತಿತ್ವ, ವಿಚಿತ್ರವಾದಂಥ ಆಲೋಚನೆಗಳು ಬರುವಂಥ ಒಂದು ಮನಸ್ಥಿತಿ ಇರುವಂಥ ಸ್ವಭಾವ ಇವರಿಗಿರುತ್ತೆ. ಹಾಗೆ ನವಗ್ರಹಗಳನ್ನು ಇವರು ಆರಾಧನೆ ಮಾಡೋದ್ರಿಂದ, ನವಗ್ರಹಗಳಿರುವಂಥ ದೇವಾಲಯಕ್ಕೆ ಆಗಾಗ್ಗೆ ಭೇಟಿ ಕೊಡೋದ್ರಿಂದ ಇವರಿಗೆ ಮಾನಸಿಕ ನೆಮ್ಮದಿ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಕೇತು ಸಂಖ್ಯೆಯಲ್ಲಿ ಜನಿಸಿದಂಥವ್ರಿಗೆ ಉತ್ತಮವಾದಂತಹ ಆರೋಗ್ಯಪೂರ್ಣವಾದಂತಹ ಜೀವನ ಒದಗಿ ಬರಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದುಸ್ಥಾನದಲ್ಲಿ ಚಂದ್ರ ಇದ್ದರೆ ಈ ದಿನ ನೀವು ಆರೋಗ್ಯದ ಕಡೆ ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಹೆಚ್ಚು ಪ್ರಯಾಣ ಮಾಡೋದ್ರಿಂದ ಬಹಳ ಬೇಗ ಆಯಾಸ ಆಗುತ್ತೆ. ಈ ಪ್ರಯಾಣದ ಸಂದರ್ಭದಲ್ಲಿ ಕೆಲವೊಂದು ಅವಘಡಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಿ. ಇನ್ನು ಹೊರಗಡೆ ತಿಂಡಿ ತಿನಿಸುಗಳನ್ನು ತಿನ್ನುವಂಥದ್ದನ್ನು ಸಂಪೂರ್ಣವಾಗಿ ಈ ದಿನ ನಿಲ್ಲಿಸಬೇಕಾಗತ್ತೆ. ಹಾಗೆ
ಬಂಧುಗಳ ಜೊತೆಯಲ್ಲಿ ಈ ದಿನದಲ್ಲಿ ಸ್ವಲ್ಪ ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ಶೀತಲ ಸಮರ ನಡೆಯುವಂಥದ್ದು. ಹಾಗಾಗಿ ಈ ದಿನ ಒಂದು ಸ್ಪರ್ಧೆ, ಪೈಪೋಟಿ, ದ್ವೇಷ, ಅಸೂಯೆ ಇಂಥದ್ದು ಈ ದಿನ ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಬಹಳ ಸ್ವಚ್ಛಂದವಾದ ಜೀವನ ಇರಬೇಕು ಅಂತ ಬಯಸುವಂಥವ್ರಿಗೆ ಇದನ್ನೆಲ್ಲ ಬಿಡಬೇಕಾಗತ್ತೆ, ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದನ್ನು. ಆದರೆ ಅದು ಬಿಟ್ಟು ಬಿಡದೆ ನಮ್ಮನ್ನು ಕಾಡುವಂಥದ್ದು ಆಗತ್ತೆ. ಹಾಗೆ ವಿಶೇಷವಾಗಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳು ಉಂಟಾಗುವಂಥದ್ದು. ನಿಮ್ಮ ಸ್ಪೀಡ್ಗೆ ಕೆಲಸ ಆಗಲ್ಲ, ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಬರಲ್ಲ. ಹಾಗಾಗಿನೇ ಮನಸ್ಸಿಗೆ ಎಲ್ಲ ಒಂದು ಕಡೆ ಬೇಸರ ಕೂಡ ಇರುವಂಥ ದಿನ ಇದು. ಹಾಗಾಗಿ ಯಾವುದೇ ಕೆಲಸ ಆಗಲಿ, ಯಾವುದೇ ಸಂದರ್ಭದಲ್ಲಾಗಲಿ ನಿಮಗೆ ಅದು ಫೇವರಬಲ್ ಆಗಿದೆಯೋ ಅನ್ಫೇವರಬಲ್ ಆಗಿದೆಯೋ ಅಂಥ ಪರಿಸ್ಥಿತಿಯನ್ನು ನೀವು ನಿಭಾಯಿಸಬೇಕು, ಹೊಂದಾಣಿಕೆ ಮಾಡಿಕೊಳ್ಬೇಕು. ಹೀಗೇ ಇರಲಿ ಅಂತ ಹೇಳಿ ಈ ದಿನ ಬಯಸಬೇಡಿ. ಹೇಗೆ ಇದ್ದರೂ ಅದು ಈ ದಿನ ನನ್ನದೇ ಅನ್ನೋವಂಥದ್ದನ್ನು ನೀವು ಮನಸ್ಸಿಗೆ ತಂದುಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಪಾಲಿಗೆ ಬಂದದ್ದು ನಿಮಗೆ ಪಂಚಾಮೃತವಾಗಿರಬೇಕು, ಹೊಂದಾಣಿಕೆ ಇರಬೇಕು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ವಿಶೇಷವಾಗಿ ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳೇನೇ ಇದ್ದರೂ ಕೂಡ ಅದನ್ನು 2 ಸಲ ಯೋಚನೆ ಮಾಡಿ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಯೋಜನೆಗಳು ಏನೇ ಇದ್ದರೂ ಕೂಡ ಅದು ಒಳ್ಳೆಯ ಪ್ರತಿಫಲವನ್ನು ನೀಡುವಂಥ ಸಮಯ ಇದು. ಹಾಗಾಗಿ ನಿಮ್ಮ ಮನಸ್ಥಿತಿ ಬಹಳ ಚೆನ್ನಾಗಿರುತ್ತೆ, ತುಂಬ ಸಂತೋಷವಾಗಿರುತ್ತೆ. ಅದರಲ್ಲೂ ನಿಮ್ಮ ವೃತ್ತಿ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಹೂಡಿಕೆಗೆ ತಕ್ಕಂತೆ ಲಾಭವನ್ನು ಪಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆಧಾರದಲ್ಲಿ ಈ ದಿನ ನಿಮಗೆ ಪ್ರತಿಫಲಗಳು ಬಹಳ ಬೇಗ ಸಿಕ್ಕತ್ತೆ. ಒಳ್ಳೆಯ ಒಂದು ಸೌಕರ್ಯ, ಸೌಲಭ್ಯಗಳು ಈ ದಿನ ಬಹಳ ವಿಶೇಷವಾಗಿ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಮನೆಯಲ್ಲಿ ಕಳೆಯುವಂಥದ್ದು ಸಮಯ ಬಹಳ ಅಮೂಲ್ಯ. ಹಾಗಾಗಿ ಆ ಸಮಯದ ಸಾರ್ಥಕತೆ ಈ ದಿನ ಆಗುತ್ತೆ. ಸಮಯದ ಸದ್ಬಳಕೆ, ಸದುಪಯೋಗ ಬಹಳ ಚೆನ್ನಾಗಿ ಆಗುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ತಂದೆಯ ವರ್ಗದ ಬಂಧುಗಳೇನಿದ್ದಾರೆ ಅವರಿಂದ ನಿಮಗೆ ಹಣಕಾಸಿನ ಸಹಾಯ ಸಿಗ್ಬೋದು, ಅಥವಾ ಅವರಿಂದ ಒಂದು ಸಾಂತ್ವನದ ಮಾತು, ಏನೋ ಒಂದು ಸಪೋರ್ಟಿವ್ ಆಗಿರುವಂಥ ಒಂದು ಬೆಳವಣಿಗೆ ಈ ದಿನ ಆಗೇ ಆಗುತ್ತೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿದ್ದರೆ, ಯಾವುದೇ ರೀತಿಯ ಪ್ರಯತ್ನಗಳಿದ್ದರೆ, ಪೂರ್ವ ಸಿದ್ಧತೆಗಳಿದ್ದರೂ ಕೂಡ ಅದು ಫಲಿಸುತ್ತೆ. ಒಟ್ಟಾರೆ ಈ ಭೂಮಿ ನಿಮಗೆ ಈ ದಿನ ಲಾಭವನ್ನು ತರುತ್ತೆ. ಹಾಗೆ ನಿಮ್ಮ ಆಲೋಚನಾ ಶಕ್ತಿ ಈ ದಿನ ತುಂಬ ಪಾಸಿಟಿವ್ ಆಗಿದೆ, ತುಂಬ ಪವರ್ಫುಲ್ ಆಗಿದೆ. ಹಾಗಾಗಿ ನೀವು ಏನು ಅಂದ್ಕೊಳ್ತೀರೋ ಅದು ಹಾಗೇ ಆಗುತ್ತೆ. ಅಂದುಕೊಂಡ ಕೆಲಸವನ್ನು ಮಾಡ್ತೀರಿ, ಅಂಥ ಒಂದು ಸ್ವಭಾವ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ವಂತ ಹಿತಾಸಕ್ತಿಗಿಂತ ಹೆಚ್ಚಿನ ರೀತಿಯಲ್ಲಿ ಬೇರೆಯವರಿಗೆ ಸಹಾಯ ಆಗಬೇಕು, 4 ಜನರಿಗೆ ಉಪಯೋಗ ಆಗಬೇಕು ಅನ್ನುವಂಥ ಕೆಲಸಗಳನ್ನು ಹೆಚ್ಚು ಮಾಡ್ತೀರಿ. ಸಮಾಜಮುಖಿಯಾಗಿರ್ತೀರಿ. ಸಮಾಜ ಸೇವೆ ಮಾಡುವಂಥ ಒಂದು ವಿಶೇಷ ಸ್ವಭಾವ ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗೆ ನೀವು ಯಾವುದೇ ಒಂದು ಕೆಲಸವನ್ನು, ಒಂದು ಕಲ್ಪನೆಯನ್ನು, ಒಂದು ಊಹೆಯನ್ನು ಮನಸ್ಸಿಗೆ ತಂದುಕೊಂಡ್ರೂ ಕೂಡ ಅದನ್ನು ಬಹಳ ಧೈರ್ಯದಿಂದ ಕಾರ್ಯರೂಪಕ್ಕೆ ತರ್ತೀರಿ. ಈ ಗುಣವನ್ನು ಎಲ್ಲರೂ ಕೂಡ ಮೆಚ್ಚುತ್ತಾರೆ. ಹಾಗಾಗಿನೇ ಈ ದಿನ ನೀವು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರಲ್ಲ, ಹಾಗೆ ಧೈರ್ಯದಿಂದ ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ. ಈ ದಿನ ಅವಕಾಶ ಇದ್ದರೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ತುಂಬ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ಯಾವುದೇ ಒಂದು ಕೆಲಸವನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿರುವಂಥ ದಿನ. ಹಾಗಾಗಿ ಕೆಲಸ ಒಂದೇ ಇರಲಿ, ಅಂದರೆ ಕಡಿಮೆ ಕೆಲಸ ಇದ್ದರೂ ಕೂಡ ಆ ಕೆಲಸ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಅಭಿಲಾಷೆ ಇರುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನದಲ್ಲಿ ದೂರದ ಪ್ರದೇಶದಲ್ಲಿರುವಂಥವ್ರಿಗೆ ನಿಮ್ಮ ಕುಟುಂಬದವರಿಂದ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಇದೆ. ನಿಮ್ಮ ಮಿತ್ರರಿಂದ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಹಾಗಾಗಿನೇ ಈ ದಿನ ಮನಸ್ಸಿಗೆ ಸ್ವಲ್ಪ ಮುದ ಇರುವಂಥದ್ದು, ಸಂತೋಷ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಮನೆಯ ಹೊರಗೆ ಈ ದಿನ ಕೆಲವೊಂದು ಸಮಸ್ಯೆಗಳು ಎದುರಾಗ್ಬೋದು. ಅದನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನಿವಾರಣೆ ಮಾಡ್ಕೊಳ್ತೀರಿ. ಸಮಯ ಪ್ರಜ್ಞೆ ಚೆನ್ನಾಗಿದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನ್ಯಾರೋ ಎಸ್ಕೇಪ್ ಆಗುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಯಶಸ್ಸು
ನಿಮಗೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಅಥವಾ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಹಿಂದೆ ಮಾಡಿರುವಂಥ ಪ್ರಯತ್ನದಿಂದ ಬರುವಂಥ ಫಲ ಈ ದಿನ ನಿಮಗೆ ತುಂಬ ಆತ್ಮವಿಶ್ವಾಸವನ್ನು ತರಿಸುತ್ತೆ. ಅಂಥದ್ದೇ ಕೆಲಸಗಳನ್ನು ಮಾಡ್ಬೋದು, ಮುಂದುವರಿಸ್ಬೋದು, ಅದರಲ್ಲಿ ಜಯ ಸಿಕ್ಕತ್ತೆ, ಲಾಭ ಸಿಕ್ಕತ್ತೆ ಅನ್ನುವಂಥ ಒಂದು ವಿಶ್ವಾಸ ಈ ದಿನ ಇರುತ್ತೆ. ಹಾಗಾಗಿನೇ ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರೆ. ವೇರ್ ದೆರ್ ವಿಲ್ ದೆರ್ ಇಸ್ ಎ ವೇ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಸಾಧನೆ ಮಾಡುವಂಥ ದಿನ ಇದು. ಆದರೆ ಈ ದಿನ ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಒಂದು ಬೆಳವಣಿಗೆ, ನಿಮ್ಮ ಪ್ರಗತಿ, ಇದರ ಬಗ್ಗೆ ಕೆಲವರಿಗೆ ಅಸೂಯೆ ಇದೆ, ಹೊಟ್ಟೆ ಕಿಚ್ಚಿದೆ. ಅಂಥವರು ನಿಮ್ಮ ಸುತ್ತಮುತ್ತ ಇರ್ಬೋದು. ಅವರ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು. ಅವರಿಗೆ ನಿಮ್ಮ ಯಾವುದೇ ರೀತಿಯ ಈ ಪ್ರಗತಿದಾಯಕವಾದಂಥ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ನಿಮ್ಮ ಸಂತೋಷವನ್ನು ಅವರ ಜೊತೆ ಹಂಚಿಕೊಳ್ಬೇಡಿ. ಏಕೆಂದರೆ ಅವರಿಗೆ ಮತ್ತಷ್ಟು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೌನವಾಗಿರುವಂಥದ್ದು ಅಂಥವರ ಬಳಿಯಲ್ಲಿ ಬಹಳ ಉತ್ತಮ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಿರಿ. ಈ ದಿನ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ. ಅದರಲ್ಲೂ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇರುವಂಥ ಸಂದರ್ಭ ಇದು. ಈ ವೃಶ್ಚಿಕ ರಾಶಿ ಚಂದ್ರನಿಗೆ ನೀಚ ಸ್ಥಾನದಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮಾನಸಿಕ ವೇದನೆ ಅತ್ಯಂತ ಪ್ರಖರತೆಯಲ್ಲಿ ಇರುತ್ತೆ. ಹಾಗಾಗಿ ಒಂದು ನೋವು, ನಿರಾಸೆ, ದುಃಖ ಯಾವುದೋ ಮೂಲದಿಂದ ಈ ದಿನ ನಿಮಗೆ ಬಂದು ಕಾಡುತ್ತೆ, ಬಡಿಯುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ಗೆ ಅವಕಾಶ ಕೊಡಬೇಡಿ. ಯಾವುದೇ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಇರುವಂಥ ವ್ಯಕ್ತಿಯ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಈ ದಿನ ಕಾಲ ಕಳಿಬೇಡಿ. ಅವರ ಜೊತೆ ಇರಬೇಡಿ. ನಿಮ್ಮ ಮನಸ್ಸನ್ನು ಮತ್ತಷ್ಟು ಹಾಳು ಮಾಡ್ತಾರೆ. ಹಾಗೆ ಈ ದಿನ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಜಾಗ್ರತೆ ಬೇಕು. ಇಲ್ಲ ಅಂತ ಹೇಳಿದ್ರೆ ಭಾರಿ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಒಂದು ಕಡೆ ಮನಸ್ಸಿಗೆ ಸರಿ ಇಲ್ಲ, ಮನಸ್ಸಿನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಆತುರಾತುರವಾಗಿ ನಿರ್ಧಾರ ತೆಗೆದುಕೊಳ್ತೀರಿ. ಇನ್ನು ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಕೋಪ ಮಾಡಿಕೊಳ್ಳುವಂಥದ್ದು, ಅಸಹನೆ ಇರುವಂಥದ್ದು ಕೂಡ ಇರುತ್ತೆ. ಇದನ್ನು ನೀವು ನಿಮ್ಮ ಮಾತಿನ ಮೂಲಕ ವ್ಯಕ್ತಪಡಿಸ್ಬಿಡ್ತೀರಿ. ಹಾಗಾಗಿ ಒಂದು ಸಣ್ಣ ಲೋಪ ಆದರೂ ಕೂಡ ಈ ದಿನ ವಿಪರೀತ ಕೋಪದಿಂದ ಮಾತಾಡುವಂಥದ್ದು, ಈ ಮಾತು ಅನರ್ಥವನ್ನು ತರುತ್ತೆ, ಸಂಬಂಧವನ್ನು ಹಾಳು ಮಾಡಿಬಿಡುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಮಾತಿನಲ್ಲಿ ನಿಯಂತ್ರಣ ಇಟ್ಕೊಳ್ಳಿ, ಮಾತಿನಲ್ಲಿ ವಿಶ್ವಾಸ ಇರಲಿ. ಹಾಗೆ ಈ ದಿನದಲ್ಲಿ ಹೊಸತನ್ನು ಏನನ್ನು ಬಯಸಬೇಡಿ, ಹೊಸ ಕೆಲಸಗಳಿಗೆ ಕೈ ಹಾಕಬೇಡಿ. ಯಾವುದೂ ಕೂಡ ಅಷ್ಟೊಂದು ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಹಾಗಾಗಿನೇ ಈ ದಿನ ಗ್ರಹಗತಿಗಳು ಸ್ವಲ್ಪ ಅನಾನುಕೂಲಕರವಾದಂತಹ ಸ್ಥಿತಿಯಲ್ಲಿರೋದ್ರಿಂದ ಈ ದಿನ ತಣ್ಣೀರನ್ನು ಕೂಡ ಆರಿಸ್ಕೊಂಡು ಕುಡಿಬೇಕು. ಹಾಗಾಗಿ ನೀವು ಬಹಳ ಎಚ್ಚರಿಕೆಯಿಂದಲೇ ನಿಮ್ಮ ಪ್ರಯಾಣವನ್ನು ಅಥವಾ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಇನ್ನು ಅಪಾಯಕಾರಿಯಾದಂತಹ ಕೆಲಸಗಳನ್ನು ಮಾಡುವಂಥವ್ರು, ಈಗ ಡ್ರೈವಿಂಗ್ ಮಾಡುವಂಥವ್ರು ಇರಲಿ ಅಥವಾ ವಿದ್ಯುತ್ ಶಕ್ತಿಯ ಉಪಕರಣಗಳನ್ನು ಬಳಸುವಂಥವರಾಗಲಿ, ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗತ್ತೆ. ಹಾಗೆ ಈ ಮಕ್ಕಳ ವಿಚಾರದಲ್ಲಿ ಆತುರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಮಕ್ಕಳನ್ನು ಈ ದಿನ ಸ್ನೇಹಿತರಂತೆ ಕಂಡುಬಿಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ವ್ಯಕ್ತಿಯಲ್ಲಿರುವಂಥ ದೋಷಗಳನ್ನು ಹುಡುಕುವಂಥ ಪ್ರಯತ್ನ ಮಾಡಬೇಡಿ. ಎಲ್ಲರನ್ನ ಪ್ರೀತಿ ಮಾಡಿ, ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದರಲ್ಲೂ ಈ ನೀಚ ಸ್ಥಾನದಲ್ಲಿರುವಂಥ ಚಂದ್ರನಿಂದ ಈ ದಿನ ನಿಮ್ಮ ಮನಸ್ಸಿಗೆ ಏನೋ ಒಂದು ಬೇಸರ, ಏನೋ ಒಂದು ಕಳವಳ, ಏನೋ ಕಳ್ಕೊಂಡಿದ್ದೇನೆ ಅನ್ನುವಂಥ ಒಂದು ಭಾವನೆ. ಹಾಗಾಗಿ ನಿಮಗೆ ತೀರಾ ಬೇಕಾದಂಥವರು, ನಿಮ್ಮ ಹತ್ತಿರದಲ್ಲಿದ್ದಂಥವರು ಕೂಡ ಈ ದಿನ ದೂರವಾಗಿದ್ದಾರೆ ಅನ್ನುವಂಥ ಭಾವನೆ ಮನಸ್ಸಿನಲ್ಲಿರುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಾತೃವರ್ಗದವರಿಂದ ನಿಮಗೆ ಈ ರೀತಿಯ ಒಂದು ಫೀಲಿಂಗ್ಸ್ ಬರುವಂಥದ್ದು ಇರುತ್ತೆ.
ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡವಳಿಕೆ ನಿಮಗೆ ಇಷ್ಟ ಆಗಲ್ಲ. ಅವರ ಮಾತಿನಲ್ಲಿ ದೋಷಗಳು ನಿಮಗೆ ಕಾಣಿಸ್ಬಿಡತ್ತೆ. ಹಾಗಾಗಿನೇ ವ್ಯಕ್ತಿಗಳನ್ನೇ ದೂಷಣೆ ಮಾಡುವಂಥದ್ದು, ಅಂಥ ವ್ಯಕ್ತಿಗಳ ಸಂಬಂಧವನ್ನೇ ನೀವು ತಿರಸ್ಕರಿಸುವಂಥ ಸಾಧ್ಯತೆಗಳು ಇರುತ್ತೆ. ಈ ಎಲ್ಲ ಬೆಳವಣಿಗೆಗಳು ಕೂಡ ನಿಮ್ಮ ಮನಸ್ಸಿಗೆ ಒತ್ತಡವನ್ನು ತರುತ್ತೆ. ಒಂದು ಕಡೆ ಹಣದ ಕೊರತೆ, ಮತ್ತೊಂದು ಕಡೆ ಈ ಸಂಬಂಧಗಳು ಎಲ್ಲೋ ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ಚಿಂತೆ ಈ ದಿನ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗೆ ನಿಮಗೆ ಈ ದಿನ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಿಮಗೆ ಸಮಾಧಾನ ಪಡಿಸುವಂತಹ ಒಳ್ಳೆಯ ಸ್ನೇಹಿತರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಅವರ ಸಾಂತ್ವನದ ಮಾತು ನಿಮಗೆ ಸಮಾಧಾನವನ್ನು ತರುತ್ತೆ. ನಾಳಿನ ಈ ಭವಿಷ್ಯದ ಬಗ್ಗೆ ಭವ್ಯವಾದ ಕನಸನ್ನು ಕಾಣಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗೆ ಈ ದಿನ ಕಣ್ಣಿನ ತೊಂದರೆಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾರಿಗಾದರೂ ಈ ಕಣ್ಣಿನ ಬೇನೆ ಇದ್ದರೆ ಅಥವಾ ಈ ಕಣ್ಣಿನ ವಿಚಾರವಾಗಿ ತೆಗೆದುಕೊಳ್ಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮಗಳು, ಇದನ್ನು ವಿಶೇಷವಾಗಿ ನೀವು ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇನ್ನೊಬ್ಬರ ಆಸರೆಗೆ ಕಾಯಬೇಡಿ, ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ. ಇದು ಅಷ್ಟೊಂದು ಶೋಭೆಯನ್ನು ತರುವಂಥ ವಿಚಾರ ಅಲ್ಲ ನಿಮಗೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ಸ್ವತಂತ್ರವಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದಿನ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಸರಸ್ವತಿಯನ್ನು ಈ ದಿನ ಧ್ಯಾನ ಮಾಡಿಕೊಳ್ಳಿ. ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಸ್ಥಾನ ಅಂತ ಹೇಳಿದ್ರೆ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಒಂದು ನೆಮ್ಮದಿ ಇದೆ. ಕೈಲಿ ಕಡಿಮೆ ಕಾಸಿದ್ರೂ ಕೂಡ ಕಾಸಿಗೆ ತಕ್ಕಂತಹ ವ್ಯವಹಾರಗಳನ್ನು ಮಾಡ್ತೀರಿ. ಅಂಥ ಒಂದು ಬುದ್ಧಿವಂತಿಕೆ ಇದೆ, ಅಂಥ ಒಂದು ಪ್ರತಿಭೆ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಈ ಕೆಲಸದ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿ ಈ ಕೆಲಸ ಅಂದರೆ ನಿಮಗೂ ತೃಪ್ತಿಯನ್ನು ಕೊಡುತ್ತೆ. ಆ ಕೆಲಸಕ್ಕೆ ಸಂಬಂಧಪಟ್ಟವರಿಗೂ ಕೂಡ ಅದರಲ್ಲಿ ಒಂದು ರೀತಿಯಲ್ಲಿ ಕಂಫರ್ಟಬಲ್ ಆಗಿರುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ನೈತಿಕ ಮೌಲ್ಯ ಏನಿದೆ ಅದಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡಬೇಡಿ. ನಿಮ್ಮದೇ ಆದಂಥ ಒಂದು ಪ್ರಿನ್ಸಿಪಲ್ಸ್ ಇದೆ, ಅದನ್ನು ಈ ದಿನ ನೀವು ಅಳವಡಿಸ್ಕೊಳ್ಬೇಕು. ಅದಕ್ಕೆ ತಕ್ಕಂತೆ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಪ್ರಲೋಭನೆಗಳಿರಲಿ, ಯಾವುದೇ ಆಸೆ ಆಮಿಷ ಇತ್ಯಾದಿಗಳು ಬರಬಹುದು. ಏಕೆಂದರೆ ನಿಮ್ಮಿಂದ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಇನ್ಫ್ಲೂಯೆನ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರಿಂದ ಒಂದು ರೀತಿಯಲ್ಲಿ ಲಾಭವನ್ನು ಪಡ್ಕೊಳ್ತೀರಿ. ಅದು ಹಣದ ಸಹಾಯ ಇರ್ಬೋದು ಅಥವಾ ಮಾತಿನ ಸಹಾಯ ಇರ್ಬೋದು. ಯಾವುದೋ ಒಂದು ವ್ಯಕ್ತಿಯ ಮೂಲಕ, ಗಣ್ಯರ ಮೂಲಕ ನಿಮಗೆ ಒಂದು ಒಳ್ಳೆಯ ಇನ್ಫ್ಲೂಯೆನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಹಿರಿಯರನ್ನು ಭೇಟಿ ಮಾಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ವಿಶೇಷ ಚರ್ಚೆಗಳು ಕೂಡ ಆಗುವಂಥ ಸಂದರ್ಭಗಳಿದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅತ್ಯುತ್ತಮವಾದಂಥ ಒಂದು ಪ್ರತಿಫಲ ಸಿಕ್ಕತ್ತೆ. ಇದು ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ. ಮನಸ್ಸಿಗೆ ಸಮಾಧಾನ ಕೂಡ ಜೊತೆಯಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ. ಇದು 2ನೇ ಮನೆ. ಇಲ್ಲಿ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಾತುಕತೆ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಈ ಹಣದ ವಿಚಾರವಾಗಿಯೇ ನಿಮ್ಮನ್ನು ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಸ್ವತಂತ್ರವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲೊಂದು ಅಡೆತಡೆ ಅನ್ನುವಂಥದ್ದು ಇದೆ, ಅಲ್ಲೊಂದು ಎಡವಟ್ಟಾಗ್ಬಿಡುತ್ತೆ, ಅಲ್ಲೊಂದು ಅನುಮಾನಗಳು ಬರುತ್ತೆ. ಹಾಗಾಗಿ ಈ ದಿನ ಬೇರೆಯವರನ್ನು ನೀವು ಎಷ್ಟು ನಂಬಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರೋ ಅಷ್ಟೇ ನಿಮಗೆ ರಿವರ್ಸ್ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಕುಟುಂಬದವರಿಂದಲೇ ಒತ್ತಡ, ನಿಮಗೆ ಕೆಲಸ ಆಗಲಿಲ್ಲ, ಇದನ್ನು ಮಾಡಲಿಲ್ಲ, ಜವಾಬ್ದಾರಿ ಇಲ್ಲ ಅನ್ನುವಂಥ ವಿಚಾರಗಳು ಪದೇ ಪದೇ ನಿಮ್ಮ ಕಿವಿಗೆ ಈ ದಿನ ಬೀಳ್ತಾ ಇರುತ್ತೆ. ಹಾಗಾಗಿನೇ ಈ ಸಂಬಂಧಗಳ ಮಧ್ಯದಲ್ಲಿ ಸ್ವಲ್ಪ ಅಪಸ್ವರಗಳು ಕೂಡ ಬರುವಂಥದ್ದು ಇದೆ. ಅಷ್ಟೊಂದು ಇಂಟ್ಯಾಕ್ಟ್ ಆಗಿರಲ್ಲ ನಿಮ್ಮ ರಿಲೇಷನ್ಶಿಪ್ ಈ ದಿನದಲ್ಲಿ.
ಹಾಗೆ ನಿಮ್ಮ ಸ್ನೇಹಿತರನ್ನು ನಂಬಿ ಕೆಲಸಕ್ಕೆ ಕೈ ಹಾಕ್ತೀರಿ, ಸಕಾಲಕ್ಕೆ ಅವರ ಸಹಾಯ ಸಹಕಾರಗಳು ಸಿಕ್ಕಲ್ಲ. ಹಾಗಾಗಿ ಅಂಥ ಕೆಲಸಗಳು ಪೋಸ್ಟ್ಪೋನ್ ಆಗುತ್ತೆ. ಅದರಿಂದ ಬರುವಂಥ ಫಲ ಕೂಡ ನಿಮಗೆ ಸ್ವಲ್ಪ ನಿರಾಸೆಯನ್ನು ತರಿಸುತ್ತೆ. ಹಾಗೆ ಈ ಕುಟುಂಬದ ಒಳಗಿರುವಂಥ ಈ ವಿಚಾರಗಳೇನಿದೆ ಅದರಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇದೆ. ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬಂದ್ಬಿಡುತ್ತೆ. ಹಾಗಾಗಿ ಈ ದಿನ ಮಾತಿಗಿಂತ ಮೌನವಾಗಿರುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳೇನಿದೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಳ್ಬೇಕು. ಯಾವುದೇ ಒಂದು ಎಕ್ಸ್ಟ್ರೀಮ್ಸ್ಗೆ ಹೋಗಬೇಡಿ. ಹಾಗಾಗಿ ಎಲ್ಲದಕ್ಕೂ ಒಂದು ಚೌಕಟ್ಟಿದೆ, ಅಷ್ಟರ ಒಳಗೆ ನಿಮ್ಮ ಆಲೋಚನೆಗಳಿರಲಿ, ನಿಮ್ಮ ಯೋಜನೆಗಳು ಕೂಡ ಇರಲಿ. ಹಾಗೆ ಈ ದಿನ ಹಿರಿಯರ ಬಗ್ಗೆ, ಮನೆಯಲ್ಲಿರುವಂಥ ತಂದೆ ತಾಯಿಯಂದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವಂಥ ಸಂದರ್ಭ ಬರುತ್ತೆ. ಅದನ್ನು ಬಹಳ ಪ್ರೀತಿಯಿಂದ ಮಾಡಿ, ಇಷ್ಟದಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ಮನಸ್ಸಿಗೆ ಒಂದು ಕಡೆ ಸಂತೋಷ ಆದರೆ ಮತ್ತೊಂದು ಕಡೆ ಚಂದ್ರನಿಗೆ ನೀಚ ಸ್ಥಾನವಾದಂಥ ವೃಶ್ಚಿಕ ರಾಶಿ ಇದು. ಹಾಗಾಗಿನೇ ಬರುವಂಥ ಫಲಿತಾಂಶಗಳೇನಿದೆ ಅಷ್ಟೊಂದು ನೆಮ್ಮದಿಯನ್ನು ತರಲ್ಲ. ನೀವು ಏನನ್ನೋ ಎಕ್ಸ್ಪೆಕ್ಟ್ ಮಾಡ್ತೀರಿ, ಎಷ್ಟೋ ಲಾಭ ಆಗತ್ತೆ ಅಂತ ಹೇಳ್ತೀರಿ, ಲಾಭ ಬರುತ್ತೆ, ಆದರೆ ನಿಮ್ಮ ನಿರೀಕ್ಷೆಯಂತೆ ಬರಲ್ಲ. ಹಾಗಾಗಿ ಯಾವುದೇ ವಿಚಾರದಲ್ಲಿ, ಯಾವುದೇ ಪ್ರಯತ್ನದಲ್ಲೂ ಕೂಡ ಅಲ್ಪ ಸ್ವಲ್ಪ ಅನುಕೂಲತೆಗಳು ಉಂಟಾಗತ್ತೆ. ಹಾಗೆ ಈ ದಿನದಲ್ಲಿ ವಿವಾದಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಎಲ್ಲೋ ಒಂದು ಕಡೆ ಸಮಸ್ಯೆ ಇದೆ, ಎಲ್ಲೋ ಒಂದು ಕಡೆ ನಷ್ಟ ಆಗ್ತಾಯಿದೆ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋಂಥದ್ರ ಬಗ್ಗೆ ಕೆಲವು ತಜ್ಞರ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ತೀರಿ. ಹಾಗಾಗಿ ಈ ದಿನ ಹಿರಿಯರ ಮಾತು, ಅವರ ಸಲಹೆ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನೀವು ಪುರಸ್ಕರಿಸುವಂಥ ಸ್ವಭಾವ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗದ ವಿಚಾರವಾಗಲಿ ಅಥವಾ ಈ ಸ್ಥಿರಾಸ್ತಿಯ ವಿಚಾರವಾಗಲಿ ಬರುವಂಥ ಆಲೋಚನೆಗಳನ್ನು ಕಾರ್ಯರೂಪಗೊಳಿಸ್ತೀರಿ. ಅದಕ್ಕೆ ಒಂದು ಒಳ್ಳೆಯ ಚಾಲನೆ ಸಿಕ್ಕತ್ತೆ, ಒಳ್ಳೆಯ ವೇದಿಕೆ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗೆ ಅನುಕೂಲಕರವಾದಂಥ ಗ್ರಹಸ್ಥಾನಗಳು ಕೆಲವಿದೆ. ಇದರಿಂದ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಸಿಕ್ಕತ್ತೆ. ಸೋಮಾರಿಗಳಾಗಬೇಡಿ, ಈ ದಿನ ಚಟುವಟಿಕೆಯಿಂದ ಇರಿ. ಯಾವುದೇ ಕೆಲಸ ಆದರೂ ಕೂಡ ಶ್ರದ್ಧೆಯಿಂದ ಆರಂಭ ಮಾಡಿ. ಅದರಲ್ಲೂ ವಿಶೇಷವಾಗಿ ಈ ದಿನ ಹೆಚ್ಚು ತೊಂದರೆಗೆ ಒಳಗಾಗಬೇಡಿ, ಹೆಚ್ಚು ಕಷ್ಟದ ಕೆಲಸಗಳಿಗೆ ಕೈ ಹಾಕಬೇಡಿ. ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತಾ, ಸಂತೋಷ ಆಗುತ್ತಾ ಅಂಥ ಕೆಲಸಗಳನ್ನು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಿಕೊಳ್ಳಿ. ಬೇರೆಯವರನ್ನು ನಂಬಿ ಕೆಲಸಕ್ಕೆ ಹೋಗುವಂಥದ್ದಾಗಲಿ, ಆ ಕೆಲಸದ ಬಗ್ಗೆ ನೀವು ಆಲೋಚನೆ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಪ್ರೀತಿ ಪಾತ್ರರನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನವಾದಂತಹ ಪ್ರಗತಿ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಸ್ಪೀಡ್ಗಾಗಲಿ, ನೀವು ನಿರೀಕ್ಷೆ ಮಾಡಿದಂಥ ವಿಚಾರದಲ್ಲಾಗಲಿ ಫಲಿತಾಂಶಗಳು ನಿಮಗೆ ಫೇವರಬಲ್ ಆಗಿ ಬರಲ್ಲ. 50-50 ಇರುವಂಥದ್ದು, ಮಿಶ್ರ ಫಲಗಳು ಇರುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಈ ಅನ್ವಾಂಟೆಡ್ ಆಗಿರುವಂಥ ವಿಚಾರಗಳು, ಅನ್ನೆಸೆಸರಿ ವಿಚಾರಗಳು, ಇದಕ್ಕೆ ಆಗುವಂಥ ಖರ್ಚನ್ನು ನೀವು ತಡಿಬೇಕು. ಹಾಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಈ ದಿನ ಗಮನ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಆರೋಗ್ಯ ನಿಮ್ಮ ಕೈಮೀರಿ ಹೋಗುವಂಥದ್ದಾಗತ್ತೆ, ಔಟ್ ಆಫ್ ಕಂಟ್ರೋಲ್ ಅದು. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರಲ್ಲ. ಒಂದು ಸಣ್ಣ ಕೆಲಸ ಅಂದರೂ ಕೂಡ ಈ ದಿನ ಅಯ್ಯೋ ಕೆಲಸ ಮಾಡಬೇಕಲ್ಲ ಅನ್ನೋವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಆಲೋಚನೆಗಳಾಗಲಿ, ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಾಗಲಿ ನಿಮ್ಮ ಇತಿಮಿತಿ ಒಳಗಿರಲಿ. ಅದನ್ನು ಮೀರಿ ಯಾವುದೇ ಪ್ರಯತ್ನಕ್ಕೆ ಈ ದಿನ ಹೋಗಬೇಡಿ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ಹೊಸ ಹೊಸ ಶೈಕ್ಷಣಿಕ ಅವಕಾಶಗಳು ಸಿಕ್ಕುವಂಥ ದಿನ. ನೀವು ಮುಂದುವರಿಲಿಕ್ಕೆ, ಉನ್ನತ ವ್ಯಾಸಂಗಕ್ಕೆ ಅಥವಾ ನಿಮ್ಮ ಮುಂದಿನ ಬದುಕಿಗೆ ಬೇಕಾದಂಥ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥ ದಿನ ಕೂಡ. ಅನುಕೂಲ ಇದೆ, ಅದನ್ನು ಬಳಸ್ಕೊಳ್ಳಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗೆ ಅಪರಿಚಿತವಾಗಿರುವಂಥ ಕಾರ್ಯಕ್ಷೇತ್ರ ಏನಿದೆ ಅದರಲ್ಲಿ ಕೈ ಹಾಕಬೇಡಿ. ನಿಮಗೆ ಗೊತ್ತಿರುವಂಥ ಕೆಲಸಗಳನ್ನು ಮಾಡಿ, ಗೊತ್ತಿರುವಂಥ ದಾರಿಯಲ್ಲಿ ಪ್ರಯಾಣ ಮಾಡಿ. ಎಲ್ಲೋ ಒಂದು ಕಡೆ
ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ, ಊಹೆಯಲ್ಲಿ ಕೆಲಸಕ್ಕೆ ಹೋಗಬೇಡಿ, ಕೆಲಸಕ್ಕೆ ಕೈ ಹಾಕಬೇಡಿ. ಅಷ್ಟೊಂದು ಒಳ್ಳೆಯದನ್ನು ತರಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಆರೋಗ್ಯ ವರ್ಧನೆ ಆಗುತ್ತೆ ಈ ದಿನದಲ್ಲಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭದ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಲಿ, ಯಾವುದೇ ಉದ್ಯೋಗ ಮಾಡಿ, ಯಾವುದೇ ಸ್ವಂತ ಬಿಸ್ನೆಸ್ ಮಾಡಿ, ಅದರಲ್ಲಿ ನೆಮ್ಮದಿ ಇದೆ. ನೀವು ನಿರೀಕ್ಷೆ ಮಾಡಿದಂಥ ಪ್ರತಿಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡ್ತೀರಿ, ಅವರ ಜೊತೆ ಒಂದು ಕಮ್ಯುನಿಕೇಷನ್ ಇಟ್ಕೊಳ್ತೀರಿ. ಇದು ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಬೂಸ್ಟ್ ಮಾಡುವಂಥದ್ದು. ಅಂದರೆ ಯಾವುದೇ ಕೆಲಸಕ್ಕೆ ಅವರ ಮಾತು ನಿಮಗೆ ಪ್ರೇರೇಪಣೆಯಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ಧನಾತ್ಮಕವಾದಂತಹ ಮುನ್ನಡೆ ಇದೆ, ತುಂಬ ಪಾಸಿಟಿವ್ ಆಗಿರುವಂತಹ ಪ್ರೋಗ್ರೆಸ್ ಇದೆ. ಎಲ್ಲೂ ಹಿನ್ನಡೆ ಸೋಲು ಅನ್ನುವಂಥದ್ದು ಇಲ್ಲ. ನೀವು ಯಾವುದೇ ರಂಗದಲ್ಲಿ ಕೈ ಹಾಕಿದ್ರೂ ಅಲ್ಲಿ ಒಂದು ಸಮಾಧಾನ ಇದೆ, ಅಲ್ಲಿ ಒಂದು ಸಮೃದ್ಧಿ ಇರುತ್ತೆ. ಹಾಗಾಗಿ ಪ್ರೀತಿಯ ವಿಚಾರದಲ್ಲಾಗಲಿ, ಶೈಕ್ಷಣಿಕ ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ಈ ದಿನ ಸಂತೃಪ್ತಿಯ ದಿನ. ಹಾಗೆ ಈ ಬಂಧು ಮಿತ್ರರ ಜೊತೆ ಇರುವಂಥ ಭಿನ್ನಾಭಿಪ್ರಾಯಗಳೇನಿತ್ತು, ಮನಸ್ತಾಪಗಳೇನಿತ್ತು, ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಎಲ್ಲರೊಂದಿಗೆ ಬೆರೀಬೇಕು, ಎಲ್ಲರ ಸ್ನೇಹ ಸಂಪಾದನೆ ಮಾಡಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿನಲ್ಲಿರುತ್ತೆ. ಆದರೆ ಈ ಒಂದು ಆಲೋಚನೆಗಳಿಗೆ ಕೆಲವೊಂದು ಪುಷ್ಟಿದಾಯಕವಾದಂಥ ವಾತಾವರಣ ಇರಲ್ಲ. ನೀವು ಅಂದುಕೊಂಡಂತೆ ಆಗಲ್ಲ. ಆ ವ್ಯಕ್ತಿ ಒಳ್ಳೆಯವರು ಅಂತ ಹೋಗ್ತೀರಿ, ಆದರೆ ಆ ವ್ಯಕ್ತಿಯಲ್ಲಿರುವಂಥ ದ್ವೇಷ ಸಾಧನೆ ಬಹಳ ಬೇಗ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಈ ದಿನ ಬೇರೆಯವರ ಮನಃಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಸೈಕಾಲಜಿ ಸ್ಟಡಿ ಏನಿದೆ ಇದು ಅದ್ಭುತವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಸಂಗಾತಿಯಿಂದ ಉತ್ತಮವಾದಂಥ ನೆರವು ಸಕಾಲದಲ್ಲಿ ಸಿಕ್ಕತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ದಿನ. ಪ್ರಯಾಣ ಸುಖಕರವಾಗಿರುತ್ತೆ ಈ ದಿನದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ. ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಇಚ್ಛೆಯಂತೆ ನಡೆಯುವಂಥದ್ದಿದೆ. ಹಾಗಾಗಿ ನೀವು ಏನು ಅಂದುಕೊಳ್ತೀರೋ ಅದನ್ನು ಸಾಧನೆ ಮಾಡುವಂಥ ಸಾಧಕನ ಮನಸ್ಥಿತಿ ಈ ದಿನ ಇರುತ್ತೆ. ಆದರೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ಯಾವುದೂ ಕೂಡ ಅಷ್ಟು ಸುಲಭವಾಗಿ ನಡೆಯಲ್ಲ. ಕಷ್ಟಪಟ್ಟರೆ ಫಲ, ಇಲ್ಲ ಅಂತ ಹೇಳಿದ್ರೆ ಆ ಕೆಲಸ ನಿಂತಲ್ಲೇ ನಿಂತಿರುತ್ತೆ. ಹಾಗಾಗಿ ಅಲ್ಪ ಸ್ವಲ್ಪ ಕೆಲಸಕ್ಕೆ ಚಾಲನೆಯನ್ನು ಕೊಡಿ, ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುವಂಥದ್ದು ತುಂಬ ಪ್ರೋತ್ಸಾಹದಾಯಕವಾಗಿರುವಂಥ ಪರಿಚಯ ಇದು. ಹಾಗಾಗಿ ನಿಮ್ಮ ಮುಂದಿನ ಬೆಳವಣಿಗೆಗೆ, ನಿಮ್ಮ ಚಟುವಟಿಕೆಗಳಿಗೆ ಬೇಕಾದಂಥ ಸಹಾಯ ಇಂಥವರಿಂದ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಬಂಧುಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಶುಭ ಸಮಾರಂಭದಲ್ಲೋ ಅಥವಾ ಒಂದು ಗೆಟ್ ಟುಗೆದರ್ ಅನ್ನುವಂಥ ವಿಚಾರದಲ್ಲಿ ಜೊತೆಯಲ್ಲಿರ್ತೀರಿ. ಹಾಗಾಗಿ ನಿಮ್ಮ ಮಾತು, ಅವರ ಮಾತು ಈ ದಿನ ನಿಮಗೆ ಹೆಚ್ಚು ಸಂತೋಷವನ್ನು, ಸಂತೃಪ್ತಿಯನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಹಳೆಯ ಸಾಲಗಳನ್ನು ತೀರಿಸುವಂಥ ಪ್ರಯತ್ನ ಇದ್ದರೆ ಅದು ಸಕ್ಸಸ್ ಆಗುತ್ತೆ. ಹಾಗೆ ನಿಮಗೆ ಬರಬೇಕಾದಂಥ ಹಣ ಕೂಡ ಸಕಾಲಕ್ಕೆ ಬರುವಂಥದ್ದಿದೆ. ಅದರ ಪ್ರಯತ್ನ ಮಾತ್ರ ಪಾಸಿಟಿವ್ ಆಗಿ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗಾಗಲಿ ಅಥವಾ ಉದ್ಯೋಗದ ಬಗ್ಗೆ ಯಾವುದೇ ಬದಲಾವಣೆಯನ್ನು ಬಯಸೋವಂಥವ್ರಿಗಾಗಲಿ ಎಲ್ಲ ಒಂದು ಕಡೆ ಒಳ್ಳೆಯ ಸುದ್ದಿ ಸಿಕ್ಕತ್ತೆ. ಮನಸ್ಸಿಗೆ ಸಮಾಧಾನ ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗ್ತಾ ಇದೆ, ಭಗವಂತನ ಅನುಗ್ರಹ ಸಿಗ್ತಾ ಇದೆ, ತಂದೆ ತಾಯಿಯಂದ್ರ ಆಶೀರ್ವಾದ ದೊರೀತಾ ಇದೆ ಅಂತ ಹೇಳಿ ಈ ದಿನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ನೀವು ಪ್ರಾರಂಭ ಮಾಡುವಂಥ ವ್ಯವಹಾರಗಳೇನಿದೆ ಅದರಿಂದ ಹೆಚ್ಚು ಲಾಭವನ್ನು ಮುಂದೆ ಪಡ್ಕೊಳ್ತೀರಿ. ಹಾಗಾಗಿ ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚಂದ್ರ 9ರ ಸ್ಥಾನದಲ್ಲಿದ್ದಾನೆ, ಭಾಗ್ಯಸ್ಥಾನ. ಹಾಗಾಗಿನೇ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ನೀವು ಮಾಡುವಂಥ ಖರ್ಚು ವೆಚ್ಚಗಳು ಅದು
ನಿಮಗೆ ಅನುಕೂಲವನ್ನು ತರುತ್ತಾ, ಅದರಲ್ಲಿ ಲಾಭ ಇದೆಯಾ ಅಂತ ಹೇಳಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ಖರ್ಚನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಭಾರಿ ನಷ್ಟ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿರುವಂಥ ಹಿರಿಯರ ಜೊತೆಯಲ್ಲಿ ಸ್ವಲ್ಪ ವಾದ ವಿವಾದಗಳು ಆಗುವಂಥದ್ದಿದೆ. ಏಕೆಂದರೆ ಒಂದು ಸಣ್ಣ ವಿಚಾರ ಈ ದಿನ ಒಂದು ಮಹಾ ತಿರುವನ್ನು ಪಡ್ಕೊಳ್ಳುವಂಥ ದಿನ. ಹಾಗಾಗಿನೇ ಈ ವಿಚಾರಗಳಲ್ಲಿ, ಚರ್ಚೆಗಳಲ್ಲಿ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಉದ್ದೇಶಿತ ಫಲವನ್ನು ಕೊಡ್ತಾ ಇಲ್ಲ. ವಿಳಂಬ ಆದರೂ ಕೂಡ ನಿಧಾನವಾಗಿ ಪೂರ್ಣ ಆಗುತ್ತೆ. ಆದರೆ ತುಂಬ ತಾಳ್ಮೆ ಅನ್ನುವಂಥದ್ದು ಬೇಕು, ತುಂಬ ಪೇಷನ್ಸ್ ಅನ್ನುವಂಥದ್ದು ಈ ದಿನ ಇರಬೇಕಾಗತ್ತೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯ ಜೊತೆಯಲ್ಲಿ ಈ ದಿನ ನೀವು ಮಾಡುವಂಥ ವ್ಯವಹಾರಗಳು, ಹಣದ ಚಟುವಟಿಕೆಗಳು ಈ ದಿನ ಸ್ವಲ್ಪ ಮುಂದಾಲೋಚನೆಯಲ್ಲಿ ಇರಲಿ. ಈ ದಿನ ಮಾಡುವಂಥ ಕೆಲಸ ನಾಳೆ ಯಾವ ಪ್ರತಿಫಲವನ್ನು ಕೊಡುತ್ತೆ ಅನ್ನುವಂಥ ವಿಚಾರಗಳು ನಿಮ್ಮ ಮನಸ್ಸಿಗೆ ಬರಬೇಕಾಗತ್ತೆ. ಹಾಗೆ ಈ ದಿನ ಅಜಾಗರೂಕತೆಯಿಂದ ನೀವು ಕೆಲವೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಬುದ್ಧಿ ಈ ದಿನ ನಿಮ್ಮ ಕೈಲಿರಲ್ಲ. ಹಾಗಾಗಿನೇ ಕೆಲವೊಂದು ಅವಘಡಗಳನ್ನು ನೀವಾಗಿ ತಂದುಕೊಳ್ಳುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರ ಆಯ್ಕೆ ಅಥವಾ ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಪ್ರಯಾಣಗಳು ಇಂಥದ್ರ ಕಡೆ ಕೂಡ ಈ ದಿನ ಹೆಚ್ಚು ಗಮನ ಕೊಡಿ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗೃತರಾಗಿರಿ. ಯಾರಿಗೂ ಕೂಡ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ. ಮಹಾಲಕ್ಷ್ಮಿಯ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.